ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತೇ ನಮಃ. ಎಲ್ಲ ಆತ್ಮಜ್ಯೋತಿಗಳು ವಂದಿಸುತ್ತಾ ಶ್ರೀ ಗುರುಗಳ ಪಾದಾರವಿಂದಗಳಲ್ಲಿ ನನ್ನ ನಮನಗಳನ್ನ ಹೇಳುತ್ತಾ ಇಂದಿನ ತರಗತಿಯನ್ನ ಶ್ಲೋಕದ ಮೂಲಕ, ಧ್ಯಾನ ಶ್ಲೋಕದ ಮೂಲಕ ಪ್ರಾರಂಭಿಸೋಣ. ಧ್ಯಾಯೇ ಪದ್ಮಾಸನಸ್ಥಾಂ ವಿಕಸಿತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಮಧ್ಯೇಮಾವರಾಂಗೀ ಸರ್ವಾಲಂಕಾರಯುಕ್ತಂ ಸಕಲಾಭಯಧಾಂ ಭಕ್ತಾನಾಂ ಭವಾನಿ ಶ್ರೀ ವಿದ್ಯಾಶಾಂತಮೂರ್ತಿಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾರ್ಥಿ ಧ್ಯಾಯೇ ಪರಮಂಬಿಕಾಂ. ಇವತ್ತು ನಾವು 32ನೇ ನಾಮವನ್ನ ಮೊನ್ನೆ ಸ್ವಲ್ಪ ಅದನ್ನ ತಲುಪಿದ್ವಿ. ಈಗ ಪೂರ್ಣವಾಗಿ ಅದರ ವಿವರವನ್ನ ತಿಳ್ಕೊತಾ ಹೋಗೋಣ. 32ನೇ ನಾಮ ಅಂತಂದ್ರೆ ಕರಾಂಗುಳಿ ನಕೋತ್ಪನ್ನ ನಾರಾಯಣ ದಶಾಕೃತಿ ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧಾಸುರ ಸೈನಿಕ ಅಂತ ಅಂದ್ಬಿಟ್ಟು ಈ 32ನೇ ನಾಮ ಇದೆ. ಅಂದ್ರೆ ಕರಾಂಗುಳಿ ನಕೋತ್ಪನ್ನ ನಾರಾಯಣ ದಶಾಕೃತಿ ಅಂತ ಹೇಳಿ, ಯಾವಾಗ ಈ ಬಂಡಾಸುರ ರಾಕ್ಷಸ ಏನ್ ಮಾಡ್ತಾನೆ, ಎಲ್ಲ ತನ್ನ ಸೈನ್ಯ ಎಲ್ಲ ಅಧೋಗತಿಗೆ ಎಲ್ಲ ಮುಳುಗ್ದಾಗ ಏನ್ ಮಾಡ್ತಾನೆ, ಅವನು ಸಕಲ ರಾಕ್ಷಸರನ್ನು ಆಹ್ವಾನ ಮಾಡ್ತಾನೆ. ಓ, ಈ ಮಾತೆ ಜೊತೆ ಹೋರಾಡೋದಿಕ್ಕೆ ಆಗಲ್ಲ, ಆ ರಾಕ್ಷಸರೇ ಬರ್ಲಿ ಅಂತ ದೊಡ್ಡ ದೊಡ್ಡ ರಾಕ್ಷಸರು. ಅವ್ರು ಯಾರಪ್ಪ ಅಂದ್ರೆ ಸೋಮಕಾಸುರ, ಹಿರಣ್ಯಕಶ್ಯಪ, ಇಂಥ 10 ಜನ ರಾಕ್ಷಸರನ್ನ ಅವನು ಆಹ್ವಾನ ಮಾಡ್ತಾನೆ. ಆ ಆಹ್ವಾನ ಮಾಡಿದಾಗ ಅವರೆಲ್ಲ ಬಂದು ಮಾತೆ ಮುಂದೆ ಯುದ್ಧಕ್ಕೆ ನಿಂತ್ಕೋತಾರೆ. ಆ ಮಾತೆ ಮುಂದೆ ನಿಂತಾಗ ಮಾತೆ ನೋಡ್ತಾಳೆ, ಓಹೋ, ನನ್ನನ್ನ ಸಂಹಾರ ಮಾಡಕ್ಕೆ ಈ 10 ಜನ ರಾಕ್ಷಸರು ಬಂದಿದಾರ, ಆಗ್ಲಿ ಅಂತ ಅಂದ್ಬಿಟ್ಟು ಅವಳು ನಿಧಾನವಾಗಿ ಏನ್ ಮಾಡ್ತಾಳೆ, ತನ್ನ ಕೈಯನ್ನ ನೋಡ್ಕೊತಾಳೆ. ಆ ತನ್ನ ಕೈಯಲ್ಲಿರೋ ಆ 10 ಬೆರಳುಗಳನ್ನ ನಿಧಾನವಾಗಿ ವೀಕ್ಷಿಸಿದಾಗ ಏನಾಗತ್ತೆ, ಅಲ್ಲಿ 10 ಅವತಾರಗಳು ಹೊರಕ್ ಬರುತ್ತೆ. ಆ ವೀಕ್ಷಣೆ ಮಾಡಿದಾಗ, ನಿಧಾನವಾಗಿ ಅವಳು ವೀಕ್ಷಣೆ ಮಾಡಿದಾಗ 10 ಅವತಾರಗಳು ಹೊರಕ್ ಬರುತ್ತೆ. ಅದೇ ಕರಾಂಗುಳಿ ನಕೋತ್ಪನ್ನ ನಾರಾಯಣ ದಶಾಕೃತಿ ಅಂತಾರೆ. ಆ 10 ಅವತಾರಗಳು ಯಾವುದು? ಆ ನಾರಾಯಣನ ಒಂದು ಅವತಾರಗಳು. ಅದ್ರಲ್ಲಿ ನಾರಾಯಣನೇ ಪ್ರಾಮುಖ್ಯವಾದವನು, ಅವನ ಅವತಾರ. ಅವನು ಒಂದೊಂದು ಅವತಾರವನ್ನು ತಾಳಿ ಬರ್ತಾನೆ ಈಚೆಗೆ. ಆ ದಶಾವತಾರದಲ್ಲಿ ಒಂದೊಂದು ಇದಕ್ಕೂ, ಒಂದೊಂದು ದುಷ್ಟರ ಸಂಹಾರಕ್ಕೂ ಒಂದೊಂದು ಅವತಾರನ ತಾಳಿ ಅವನು ಬರ್ತಾನೆ. ಆ ದಶಾವತಾರದಲ್ಲಿ 10 ಅವತಾರಗಳನ್ನ ನಾರಾಯಣ ತಾಳಿ ಬರ್ತಾನೆ. ಹೀಗೆ ಈ ದಶಾವತಾರವನ್ನ ನಾವೇನತ್ತೀವಿ, ದಶಾವತಾರ ವಿದ್ಯೆ ಅಂತ ಕರಿತೀವಿ. ಈ ವಿದ್ಯೆನ, ಈ ನಾರಾಯಣನ ಈ ವಿದ್ಯೆಯನ್ನ ದಶಾವತಾರದ ವಿದ್ಯೆ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ನಾವು ಹೇಗೆ ಈ ಕೈಯನ್ನ ಉಪಯೋಗಿಸ್ಕೊಂಡು ನಮ್ಮ ಜೀವನದಲ್ಲಿ ರಕ್ಷಣಾತ್ಮಕವಾದ, ಭೌತಿಕವಾಗಿ ರಕ್ಷಣಾತ್ಮಕವಾದ ಸಾಧನವನ್ನಾಗಿ ಈ ಕೈಯನ್ನ ನಾವು ಉಪಯೋಗಿಸ್ಕೊತೀವೋ, ಅದೇ ರೀತಿ ಒಳಗೆ ನಾವು ಆಧ್ಯಾತ್ಮಿಕವಾಗಿ ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನ ಹೊಂದಬೇಕು ಅಂದಾಗ ಈ 10 ಬೆರಳು ಏನಿದೆ, ಈ 10 ಬೆರಳೊಳಗೆ ನಮ್ಗೇನಿದೆ, ಮುದ್ರಿಕಾ ಶಾಸ್ತ್ರ ಇದೆ. ಒಂದೊಂದು ಬೆರಳುಗಳಲ್ಲೂ ಒಬ್ಬೊಬ್ಬ ದೇವತೆಯನ್ನೊಳಿದ್ದಾಳೆ. ಈ ಮುದ್ರಿಕಾ ಶಾಸ್ತ್ರವನ್ನ ನಾವು ಅದನ್ನ ಉಪಾಸನೆ ಮಾಡಿದಾಗ ಏನಾಗತ್ತೆ, ಈ ಮುದ್ರಿಕಾ 10 ಒಂದು ದುಷ್ಟ ಶಕ್ತಿಗಳು ನಮ್ಮಲ್ಲಿದೆ, ಈ ಶರೀರದಲ್ಲಿದೆ. ಈ ದುಷ್ಟ ಶಕ್ತಿಗಳು ಎಲ್ಲ ನಾಶ ಮಾಡ್ತಾಳೆ ಆ ಮುದ್ರಿಕಾ. ಇದನ್ನ ನಾವು ಉಪಾಸನೆ ಮಾಡಿದಾಗ
ಅದನ್ನ ನಾಶ ಮಾಡುವಂತ ಒಂದು ಶಕ್ತಿಯನ್ನ, ಆ ದುಷ್ಟ ಶಕ್ತಿಗಳನ್ನ ನಾಶಪಡಿಸ್ಕೊಳ್ಳುವಂತ ಒಂದು ಶಕ್ತಿಗಳನ್ನ ನಾವು ಆ ದಶಾವತಾರದಿಂದ, ಈ ದಶ ಮುದ್ರೆಗಳಿಂದ ನಾವು ಹೊಂದುತ್ತೀವಿ. ಈ ದಶಾವತಾರದಿಂದ ಅವತರಿಸಿದಂತ ಆ ಅವತಾರ ಪುರುಷರು ಯಾರಪ್ಪ ಅಂದ್ರೆ, ಮೊದಲನೇದಾಗಿ ಮತ್ಸ್ಯಾವತಾರ, ವರಾಹಾವತಾರ, ಕೂರ್ಮಾವತಾರ, ನರಸಿಂಹಾವತಾರ, ವಾಮನಾವತಾರ, ಪರಶುರಾಮಾವತಾರ, ರಾಮಚಂದ್ರ ಅವತಾರ, ಶ್ರೀಕೃಷ್ಣಾವತಾರ, ಬುದ್ಧಾವತಾರ ಮತ್ತು ಕಲ್ಕಿ ಅವತಾರ. ಇದು ದಶಾವತಾರಗಳು ಈ ಈ ಬ್ರಹ್ಮಾಂಡಕ್ಕೆ ಅವತರಿಸಿ ಬರುತ್ತೆ ಅಂತ ಹೇಳಿದ್ದಾರೆ. ಹೇಗೆ ಮಾತೆ ತನ್ನ ಬೆರಳುಗಳಿಂದ ಆ ದಶಾವತಾರವನ್ನು ಹೊರಗೆ ತರ್ತಾಳೋ, ಅದೇ ರೀತಿಯಲ್ಲಿ ಈ ಕೈಗಳ ಮುಖಾಂತರ ಈ ಕೈಗಳಲ್ಲಿರೋ ಮುದ್ರೆಗಳು, ದಶಾವತಾರದ ಮುದ್ರೆಗಳಿದೆ ಈ ಬೆರಳುಗಳಲ್ಲಿ. ಈ ಮುದ್ರೆಗಳನ್ನ ನಾವು ಪ್ರಾರ್ಥನೆ ಮಾಡಿದಾಗ ಒಬ್ಬೊಬ್ಬ ದೇವತೆ ಬರ್ತಾಳೆ ಆ ಮುದ್ರೆಗಳಲ್ಲಿ. ನಮ್ಮಲ್ಲಿರೋ ಅಂತ ಒಂದು ದೋಷನ ನಿವಾರಣೆ ಮಾಡ್ಬೇಕಾದ್ರೆ ಒಬ್ಬ ದೇವತೆ ಅಲ್ಲ, ಈ 10 ದೇವತೆಗಳು ಉದ್ಭವಿಸಿ ಬರ್ಬೇಕಾಗತ್ತೆ. ಇಂಥ 10 ದೇವತೆಗಳನ್ನ ನಾವು ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ, ಈ ದುಷ್ಟ ಶಕ್ತಿಗಳನ್ನ ನಿರ್ಮೂಲನೆ ಮಾಡಕ್ಕೋಸ್ಕರ ಈ 10 ದೇವತೆಗಳು ಹೊರಕ್ಕೆ ಬರ್ತಾರೆ. ಯಾವಾಗ ನಮ್ಮಲ್ಲಿ ಈ ರಜೋಗುಣ ತಮೋಗುಣ ಅನ್ನೋ ಒಂದು ಅಜ್ಞಾನದಿಂದ ನಮ್ಗೇನಾಗತ್ತೆ, ನಮ್ಮ ಬುದ್ಧಿಯಲ್ಲಿ ಒಂದು ಭಯಂಕರವಾದ ಒಂದು ಹಸುರ ಶಕ್ತಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಮನುಷ್ಯನಲ್ಲಿ ಆ ಭಯಂಕರವಾದ ಹಸುರ ಶಕ್ತಿ ಅನ್ನೋದು ಉತ್ಪತ್ತಿ ಆಗ್ತಾ ಹೋಗುತ್ತೆ ಈ ರಜೋಗುಣ ತಮೋ ಗುಣಗಳ ಕಾರಣ. ಈ ಅಜ್ಞಾನದ ಹಸುರ ಶಕ್ತಿ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾವ ಸೋಮ ಸಾಗರದಲ್ಲಿ ನಮ್ಮನ್ನ ಮುಳುಗಿಸುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಅಜ್ಞಾನದ ಶಕ್ತಿಗಳು, ಹಸುರ ಶಕ್ತಿಗಳು ನಮ್ಮಲ್ಲಿ ಹುಡ್ತಾ ಹೋಗುತ್ತೆ. ಇಂಥ ಹಸುರ ಶಕ್ತಿಯನ್ನ ನಾವು ದೂರ ಮಾಡ್ಕೋಬೇಕು, ಇದರಿಂದ ನಾವು ಹೊರಗ್ ಬರ್ಬೇಕು ಅಂತ ಅಂದಾಗ ನಾವೇನ್ ಮಾಡ್ಬೇಕು ಅಂದ್ರೆ, ಈ ಒಂದೊಂದು ಅವತಾರವನ್ನ ನಾವು ಪ್ರಾರ್ಥನೆ ಮಾಡ್ಬೇಕು. ಏನು, ಈ ದಶಾವತಾರದ ಮುದ್ರೆಯನ್ನ ನಾವು ಉಪಾಸನೆ ಮಾಡಿದಾಗ ಅದ್ರಲ್ಲಿರ್ತಕ್ಕಂಥ ಒಬ್ಬೊಬ್ಬ ದೇವತೆಯು ನಮ್ಮಲ್ಲಿರ್ತಕ್ಕಂಥ ಒಂದೊಂದು ದುಷ್ಟ ಶಕ್ತಿಯನ್ನ ನಾಶ ಮಾಡೋ ಅಂತ ಒಂದು ಶಕ್ತಿಯನ್ನ ಹೊಂದಿರೋದ್ರಿಂದ ನಾವು ಅದನ್ನ ಉಪಾಸನೆ ಮಾಡ್ಬೇಕು ಅಂತ ಅನ್ಬಿಟ್ಟು ಹೇಳ್ತಾರೆ. ಈಗ ನಮ್ಮಲ್ಲಿ ಈ ಮನುಷ್ಯನಲ್ಲಿ ಅಂತಹ ಯಾವ್ಯಾವ ದುಷ್ಟ ಶಕ್ತಿಗಳಿದೆ ಅನ್ನೋದನ್ನ ಸ್ವಲ್ಪ ನಾವೀಗ ನೋಡೋಣ. ನಮ್ಮಲ್ಲಿ ಅಂತ 10 ಶಕ್ತಿಗಳು ನಮ್ಮನ್ನ ಕ್ರೂರವಾದ ಬಂಧಿಸ್ಬಿಟ್ಟಿದೆ. ಅಂತಹ 10 ಶಕ್ತಿಗಳಿಂದ ನಾವು ಬಿಡುಗಡೆ ಹೊಂದಬೇಕು. ಅಂತ ಶಕ್ತಿಗಳು ಯಾವುದು ಅಂತ ನಾವೀಗ ಮೊದಲಿಗೆ ನೋಡಿದಾಗ, ಈ ಮನಸ್ಸು ಅನ್ನೋ ಮಂದರ ಪರ್ವತ ಏನಾಗಿದೆ, ನಿಬ್ಬರವಾಗಿದೆ ಅಂತ ಹೇಳ್ತಾರೆ. ನಿಬ್ಬರ ಅಂತಂದ್ರೇನು, ಅದು ಬೀಳ್ತಾ ಇದೆ. ಈ ಮನಸ್ಸು ಅನ್ನೋ ಮಂದರ ಪರ್ವತ ಬೀಳ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪಾ ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಅನ್ನೋದು ಸಿಕ್ಕಾಪಟ್ಟೆ ಬರ್ತಾ ಇರತ್ತೆ. ಆಮೇಲೆ ಈ ಕೋರಿಕೆಗಳು, ಆ ಕೋರಿಕೆಗಳು ದಿನೇ ಒಂದು ತೀರ್ಥ ಇನ್ನೊಂದು, ಆ ಕೋರಿಕೆಗಳು ಅನ್ನೋದು ಹುಟ್ಕೊಳ್ತಾ ಇರುತ್ತೆ. ಈ ಕೋರಿಕೆಗಳು ಮತ್ತೆ ಈ ಆಲೋಚನೆಗಳು ಏನಾಗೋಗುತ್ತೆ, ಪರ್ವತದ ಹಾಗೆ ಬೆಳೀತಾ ಹೋಗುತ್ತೆ. ಅಂತ ಪರ್ವತ ಏನಾಗತ್ತೆ, ಅದು ಏನ್ ಮಾಡ್ಬೇಕು ಅನ್ನೋ ಒಂದು ತಿಳಿದಿರ, ಅದನ್ನ ನಾವ್ ಯಾವ ರೀತಿ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ ಗೊತ್ತಾಗ್ದಿರ ಏನಾಗ್ತಾ ಇರತ್ತೆ, ನಾವು ಅವ್ಯವಸ್ಥಾ ಸ್ಥಿತಿಯಲ್ಲಿ ಇರ್ತೀವಿ. ಯಾವ ಕಡೆ ಹೋಗ್ಬೇಕು, ಯಾವ ಮಾರ್ಗ ಇದಕ್ಕೆ ಅಂತ ತಿಳಿದಿರ ನಮ್ ಮನಸ್ಸೇನಾಗತ್ತೆ, ಬೀಳ್ತಾ ಇರುತ್ತೆ. ಅಂತ ಸಮಯದಲ್ಲಿ ನಮ್ಗೆ ಒಂದು ಶಕ್ತಿ ಬೇಕಾಗತ್ತೆ. ಯಾವ್ದಪ್ಪ ಆ ಶಕ್ತಿ ಅಂತಂದ್ರೆ, ಅದು ವರಾಹ ಸ್ವಾಮಿ ಅವತಾರ ಆಗ್ಬೇಕಾಗತ್ತೆ. ಆ ವರಾಹ ಸ್ವಾಮಿಯ ಒಂದು ಅವತಾರ ಆಗಿ ಆ ಶಕ್ತಿ ನಮ್ಮಲ್ಲಿ ಬಂದಾಗ ಏನಾಗತ್ತೆ, ನಮ್ಮ ಬುದ್ಧಿ ಏನಾಗಿರುತ್ತೆ, ಈ ಆಲೋಚನೆಗಳು ಮತ್ತು ಈ ಕೋರಿಕೆಗಳಿಂದ ಏನಾಗುತ್ತೆ, ನಮ್ ಗತಿ ತಪ್ಪಿಟ್ಟಿರುತ್ತೆ. ನಾವೇನ್ ಮಾಡ್ತಿದೀವಿ, ನಾವ್ ಹೇಗಿದ್ದೀವಿ ಅನ್ನೋದು ವಿಚಾರ ನಮಗ್ ತಿಳಿದಿರ ನಮ್ಮ ಆಲೋಚನೆಗಳಿಂದ ಈ ಬುದ್ಧಿ ಗತಿ ತಪ್ಪಿರುತ್ತೆ. ಈ ಗತಿ ತಪ್ಪಿದ ಈ ಬುದ್ಧಿನ ಒಂದು ಗತಿಯಲ್ಲಿ, ಒಂದು ಸ್ಥಿತಿಯಲ್ಲಿ ನಿಲ್ಲಿಸ್ಬೇಕಾದ್ರೆ ನಮ್ಗೆ ಯಾವ ಅವತಾರ ಆಗತ್ತಪ್ಪ ಅಂತಂದ್ರೆ, ವರಾಹ ಅನ್ನೋ ಅವತಾರ ಬೇಕಾಗತ್ತೆ. ಆ ವರಾಹ ಅನ್ನೋ ಅವತಾರ ಆದಾಗ ಅದು ಶಕ್ತಿಯ ಮೂಲಕ
ಆ ಏನು ಕೋರಿಕೆಗಳಿದೆ, ಏನು ಆಸೆಗಳಿದೆ ನಮ್ಮಲ್ಲಿ, ಯಾವ ಒಂದು ಇದಿದೆ, ಅದನ್ನೆಲ್ಲ ಆ ದುಷ್ಟ ಶಕ್ತಿಗಳನ್ನೆಲ್ಲ ದಮನ ಮಾಡಾಕತ್ತೆ ಅಂತ ಹೇಳ್ತಾರೆ. ಆಮೇಲೆ ನಂತರದ್ದು ಎರಡನೇದು, ನಾವ್ ಏನೇ ಮಾಡಿದ್ರು, ನಾವೇನೇ ಸಾಧನೆ ಮಾಡಕ್ ಹೋದ್ರು, ಇದು ತಪ್ಪ, ಇದ್ ಸರಿನಾ, ಇದ್ ಮಾಡ್ಬೋದಾ, ಇದ್ ಮಾಡ್ಬಾರ್ದಾ, ಇಂಥ ಅನುಮಾನದಲ್ಲೇ ನಾವು ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಈ ಅನುಮಾನ ಅನ್ನೋದು ನಮ್ಮ ದೇಹದಲ್ಲಿ ಬೇರೂರ್ಬಿಟ್ಟಿರುತ್ತೆ. ಇಂಥ ಒಂದು ಅನುಮಾನದ ಪ್ರವೃತ್ತಿಯನ್ನ ಹೋಗ್ಲಾಡಿಸ್ಬೇಕು ಅಂತಂದ್ರೆ ಯಾವ ಅವತಾರ ಆಗ್ಬೇಕಪ್ಪ ಅಂತಂದ್ರೆ, ಹಿರಣ್ಯ ಕಶ್ಯಪನನ್ನ ಸಂಹರಿಸಿದಂತ ನರಸಿಂಹ ಅವತಾರ ಬರ್ಬೇಕು. ಆ ನರಸಿಂಹ ಅವತಾರ ಬಂದಾಗ ನಮ್ಮಲ್ಲಿರೋ ಈ ಅನುಮಾನ ಅನ್ನೋ ಒಂದು ದುಷ್ಟ ಶಕ್ತಿ ಏನಿದೆ ಅದನ್ನ ಸಂಹಾರ ಮಾಡುತ್ತೆ. ಮೂರನೇದು, ನಮ್ಮ ಬುದ್ಧಿಶಕ್ತಿಯಲ್ಲಿ ಭಯಂಕರವಾಗಿ ತುಂಬೋಗಿದ್ಯಂತೆ. ಏನು? ಈ ರಜೋಗುಣ ತಮೋ ಗುಣಗಳಿಂದ ಅಸುರ ಶಕ್ತಿ, ಅಜ್ಞಾನದಿಂದ ಏನಾಗಿದೆ, ಈ ಅಸುರ ಶಕ್ತಿ ಅನ್ನೋದು ನಮ್ಮಲ್ಲಿ ತುಂಬೋಗ್ಬಿಟ್ಟಿದೆ. ಇದನ್ನ ನಿರ್ಮೂಲ ಮಾಡ್ಬೇಕು ಅಂತಂದ್ರೆ ಯಾವ ತರ ಬರ್ಬೇಕಪ್ಪ ಅಂದ್ರೆ, ಮತ್ಸ್ಯಾವತಾರ ಅನ್ನೋದು ಬರ್ಬೇಕು. ಆ ಮತ್ಸ್ಯಾವತಾರ ಬಂದಾಗ ನಮ್ಮ ರಜೋಗುಣ ತಮೋಗಳ ಗುಣಗಳಲ್ಲಿರ್ತಕ್ಕಂಥ ಅಜ್ಞಾನವನ್ನ ಅದು ನಾಶ ಮಾಡುತ್ತೆ ಅಂತ ಹೇಳುತ್ತೆ. ನಾಲ್ಕನೇದಾಗಿ, ಯಾವ ಜ್ಞಾನದಿಂದಲೂ ನಮಗೆ ಬೇಕಾದಷ್ಟು ಈ ಮನುಷ್ಯನ್ಗೆ ನೀನ್ ಹೀಗಿರ್ಬೇಡಪ್ಪ, ಹೀಗಿರು, ಹೀಗ್ ಮಾಡು ಅಂತ ಅನ್ಬಿಟ್ಟು ಜ್ಞಾನೋಪದೇಶವನ್ನ ಕೆಲವರು ಕೊಡ್ತಾ ಹೋಗ್ತಾರೆ. ಆದ್ರೂ ಅವನ್ ಮನುಷ್ಯ ಅದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಗಮನ ಕೊಡಲ್ಲ, ಆ ಕಡೆಗೆ ಹೋಗುವಂತ ಒಂದು ಗಮನವನ್ನ ತಾನು ಕೊಡಲ್ಲ. ಆ ಯಾವ ಜ್ಞಾನದಿಂದಲೂ ಅವನು ಅದನ್ನ ತಿಳ್ಕೊಳ್ದೆ ಅಹಂಕಾರದಿಂದ, ಇದನ್ನ ಆ ಅಹಂಕಾರವನ್ನ ಅವನ್ ಬಿಡದೇ ಇಲ್ಲ. ನಾನು ಅನ್ನೋ ಅಹಂಕಾರವನ್ನ ಅವನ್ ಬಿಡದೆ, ಇದು ನಂದು, ಇದು ನನಗ್ ಬೇಕು ಅನ್ನೋ ಅಹಂಕಾರದಲ್ಲಿ ಮೆರಿತಾ ಇರ್ತಾನಲ್ಲ, ಅಂತ ಒಂದು ಮನುಷ್ಯನ ದುಷ್ಟಶಕ್ತಿಯನ್ನ ಸಂಹಾರ ಮಾಡಕ್ಕೆ ಯಾರು ಬರ್ಬೇಕಪ್ಪ ಅಂತಂದ್ರೆ, ವಾಮನ ಅವತಾರ ಆಗ್ಬೇಕು. ಆ ವಾಮನ ಅನ್ನೋನು ಅವತರಿಸಿದಾಗ ಅವನ ಅಜ್ಞಾನವನ್ನೆಲ್ಲ ಸಂಹಾರ ಮಾಡ್ತಾನೆ. ನಾನು ಅಂತ ಏನಿದೆಯೋ ಅದನ್ನ ಸಂಹಾರ ಮಾಡಿ, ನೀನಲ್ಲ ಅನ್ನೋದನ್ನ ಆ ವಾಮನ ಅವತಾರ ಅವನ್ಗೆ ತೋರ್ಸ್ಕೊಡುತ್ತೆ. ಅದೇ ರೀತಿ ರಜೋ ಗುಣದಿಂದ ತುಂಬಿ ಅವನ್ ಬರೀ ರಜೋಗುಣದಲ್ಲೇ ತುಂಬೋಗ್ಬಿಟ್ಟಿರ್ತಾನೆ. ಆ ರಜೋಗುಣದಿಂದ ಅವನ್ಗೆ ಏನಾಗಿರುತ್ತೆ ಅಂತಂದ್ರೆ, ನನ್ಗಿನ್ನ ಯಾರು ದೊಡ್ಡವ್ರಿಲ್ಲಪ್ಪ, ನನಗ್ ಸಮನಾದವ್ರು ಈ ಪ್ರಪಂಚದಲ್ಲಿ ಯಾರು ಇಲ್ಲ, ಎಲ್ರಿಗಿಂತ ನಾನ್ ದೊಡ್ಡವನು, ನನ್ನನ್ನು ಯಾರು ಮೀರ್ಸಕ್ಕಾಗಲ್ಲ ಅನ್ನೋ ಅಹಂ ಒಂದು ದುಷ್ಟ ಶಕ್ತಿ ಅವನಲ್ಲಿ ತುಂಬ್ಕೊಂಡಿರುತ್ತೆ. ಆ ದುಷ್ಟ ಶಕ್ತಿನ ಸಂಹಾರ ಮಾಡೋದಿಕ್ಕೆ ಯಾರು ಬರ್ಬೇಕಪ್ಪ ಅಂತಂದ್ರೆ, ಪರಶುರಾಮರು ಬರ್ಬೇಕಂತೆ. ಆ ದುಷ್ಟ ಶಕ್ತಿನ ಸಂಹಾರ ಮಾಡೋದಿಕ್ಕೆ ಪರಶುರಾಮರು, ಆ ಪರಶುರಾಮರು ಅವತಾರ ಮಾಡಿದಾಗ ಆ ಮನುಷ್ಯನಲ್ಲಿರೋ ಆ ದುಷ್ಟ ಶಕ್ತಿನ ಸಂಹಾರ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತೆ 10 ಇಂದ್ರಿಯಗಳ ಆಟದಿಂದ ಥಮ್ ಥಮ್ ತಕ ತಕ ಅಂತ ಕುಣಿತಾ ಇರೋ ದಶಕಂಠನನ್ನ ಸಂಹಾರ ಮಾಡಕ್ಕೆ ಯಾರು ಬರ್ತಾರಪ್ಪ? ಶ್ರೀರಾಮ ಬರ್ಬೇಕು. ಈಗ ನಮ್ಮಲ್ಲಿ ಇಂದ್ರಿಯಗಳು ಅನ್ನೋದು ಏನ್ ಮಾಡುತ್ತೆ, ಅದು ತನಗೆ ಏನ್ ಬೇಕೋ ಅದನ್ನ ಮಾಡ್ತಾ ಹೋಗುತ್ತೆ. ನಂಗೆ ಇದು ಬೇಕು ಅಂದ್ರೆ ಅದೇ ನಡಿಬೇಕು. ಈ ಇಂದ್ರಿಯಗಳ ಕೆಲಸ ಏನಪ್ಪಾ ಅಂದ್ರೆ, ಇದು ಭೌತಿಕ ಪ್ರಪಂಚದ ಕಡೆಗೆ, ಆಸೆಗಳ ಕಡೆಗೆ ಮನುಷ್ಯನನ್ನ ಹೇಳ್ಕೊಂಡು ಹೋಗ್ತಾ ಇರತ್ತೆ. ಆ ಭೌತಿಕ ಆಸೆಲೇ ತನ್ನನ್ನ ಮುಳುಗಿಸ್ಕೊಂಡು ಅದ್ರಲ್ಲೇ ತಾನಿರ್ಬೇಕು, ಅದನ್ನೇ ತಾನು ಅನುಭವಿಸ್ಬೇಕು, ಅದೇ ನನ್ನ ಜೀವನ ಅನ್ನೋ ಒಂದು ಅರ್ಥದಲ್ಲಿ ಈ ಜೀವನವನ್ನ ಎಳ್ಕೊಂಡು ಹೋಗ್ತಾ ಇರುತ್ತೆ. ಇಂಥ ಒಂದು ದುಷ್ಟ ಶಕ್ತಿಯನ್ನ ಸಂಹಾರ ಮಾಡಕ್ಕೆ ಯಾವ ರೀತಿ ಆ ರಾವಣನನ್ನ ಸಂಹಾರ ಮಾಡ್ತಾರೋ ಶ್ರೀರಾಮ್ರು, ಆ ರೀತಿ ನಮ್ಮೊಳಗಿರೋ ಈ ದುಷ್ಟ ಶಕ್ತಿಯನ್ನ ಸಂಹಾರ ಮಾಡಕ್ಕೆ ಶ್ರೀರಾಮ್ರು ಹುಟ್ಟು ಬರ್ಬೇಕು, ಅವತರಿಸ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನಮಗೆ ಅನಾಹತವನ್ನ ಪ್ರಕಾಶಿಸುತ್ತಾ, ನಮ್ಮೊಳಗೆ ಅನಾಹತವನ್ನ ಪ್ರಕಾಶಿಸುತ್ತಾ ಅಂತಂದ್ರೆ, ಅನಾಹತ ಅಂದ್ರೆ ನಮ್ಮೊಳಗೆ ಒಂದು ಮನೋಭಾವ, ಏನು ಜ್ಞಾನದ ಒಂದು ಭಾವ. ಅನಾಹತ ಅಂತಂದ್ರೆ ನಮ್ಮಲ್ಲಿ ಹುಡ್ತಕ್ಕಂಥ ನಾನು ನಾನಲ್ಲ ಅಂತ ಈ ಮನುಷ್ಯತ್ವದ ಬಗ್ಗೆ ಯಾವಾಗ ನಾನಲ್ಲ, ಆತ್ಮ ಅಂದ್ರೆ ಏನು, ಆ ಪರಮಾತ್ಮ ಅಂದ್ರೆ ಏನು ಅನ್ನೋ ಒಂದು ತಿಳ್ಕೊಳ್ಳೋ ಅಂತ ಮನೋಭಾವಕ್ಕೆ ಅನಾಹತ ಭಾವ ಅಂತ ಕರೀತಾರೆ. ಆ ಅನಾಹತ ಭಾವವನ್ನ ತಿಳಿಸೋದಕ್ಕೆ
ಯಾವ್ದ್ರ ಮೂಲಕ? ಗೀತೆಯ ಮೂಲಕ ಜ್ಞಾನವನ್ನ ಬೋಧಿಸೋದಕ್ಕೆ. ಆ ಅನಾಹತ ಜ್ಞಾನವನ್ನ ಯಾವ್ದ್ರ ಮೂಲಕ ಗೀತೆ ಮೂಲಕ ನಾವು ಇವತ್ತು ಈ ಶರೀರ ಅಂದ್ರೇನು, ನಾನು ಅಂದ್ರೇನು ಅನ್ನೋದನ್ನೆಲ್ಲ ನಾವು ತಿಳ್ಕೊತಾ ಇದ್ದೀವಿ. ಇಂಥ ಆ ಗೀತೆಯ ಮೂಲಕ ಆ ಜ್ಞಾನವನ್ನ ಪ್ರಬೋಧಿಸಲು, ಅದು ಬೋಧಿಸೋದಿಕ್ಕೆ ಯಾರು ಬರ್ತಾ ಇದ್ದಾರಪ್ಪ ಅಂತಂದ್ರೆ ಶ್ರೀಕೃಷ್ಣನ ಅವತಾರ ಆಗ್ತಾ ಇದೆ. ನಮ್ಮ ಒಳಗಿನ ಆ ದುಷ್ಟ ಶಕ್ತಿಯನ್ನ, ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ ಅಂತ ಒಂದು ಹೇಳೋದಕ್ಕೋಸ್ಕರ, ಅದನ್ನ ಬೋಧಿಸಕ್ಕೋಸ್ಕರ ಆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಮೂಲಕ ನಮ್ಗೆ ಜ್ಞಾನವನ್ನ ಕೊಡೋದಕ್ಕೋಸ್ಕರ ಅವತರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮುಂದಿನದು ಬೀಡಾಗಿರುವ ಭೂಮಿಯನ್ನು, ಅಂದರೆ ಬರಡಾಗಿರುವ ಜೀವನವನ್ನ ವೃದ್ಧಿಪಡಿಸಲು. ಒಂದು ಬೀಡಾಗಿರೋ ಭೂಮಿ ಅಂತಂದ್ರೆ ಆ ಭೂಮಿಲಿ ನೀವು ಏನೇ ಬೆಳೆ ಇಟ್ರು ಅದ್ರಲ್ಲಿ ಯಾವ ಬೆಳೆನೂ ಬರಲ್ಲ. ಅಲ್ಲಿ ಬರೀ ಕಲ್ಲು ಮುಳ್ಳು ಇದನ್ನ ಸೇರ್ಕೊಂಡು ಅದು ಬೀಡಾಗ್ಬಿಟ್ಟಿರುತ್ತೆ. ಭೂಮಿ ಇದೆ ಆದ್ರೆ ಅದು ಪ್ರಯೋಜನ ಇಲ್ದಿರ ಆಗಿರುತ್ತೆ. ಅದೇ ರೀತಿ ನಮ್ಮ ಜೀವನವೂ ಕೂಡ, ನಮ್ಮ ಜೀವನವನ್ನ ನಾವು ತಿಳ್ಕೊಳ್ದೆ ಹೋದಾಗ ಇದು ಕೂಡ ಆ ಬರಡು ಭೂಮಿಯಂತೆ ನಾವು ಕೂಡ ಬರಡಾಗೇ ಇರ್ತೀವಿ. ಈ ಜೀವನ ಅನ್ನೋದು ಬರಡಾಗೇ ಇರುತ್ತೆ. ಇಂಥ ಒಂದು ಜೀವನವನ್ನ ವೃದ್ಧಿಪಡಿಸಕ್ಕೋಸ್ಕರ, ಇದನ್ನ ಅಭಿವೃದ್ಧಿ, ಇದು ಜೀವನ ಅಲ್ಲ, ನೀನು ಜೀವನದ ಬಗ್ಗೆ ತಿಳ್ಕೊ, ಜ್ಞಾನನ ಪಡ್ಕೋ ಅಂತ ತಿಳಿಸಕ್ಕೋಸ್ಕರ ಯಾರು ಅವತರಿಸ್ಬೇಕಪ್ಪ ಅಂತಂದ್ರೆ ಬಲರಾಮರು ಅನ್ನೋರು ಅವತರಿಸಿದಾಗ ನಮ್ಗೆ ಆ ಜ್ಞಾನ ಅನ್ನೋದು ಬರುತ್ತೆ. ಈ ಜೀವನವನ್ನ ನಾವು ಸಾರ್ಥಕ ಮಾಡ್ಕಂತೀವಿ. ಈ ಬರಡಾಗಿರೋ ಜೀವನವನ್ನ ನಾವು ಸಾರ್ಥಕ ಪಡಿಸ್ಕಂತೀವಿ. ನಂತರ ಈ ಕಲಿಯುಗ ಅನ್ನೋದು ಏನಾಗಿದ್ಯಪ್ಪ ಅಂತಂದ್ರೆ ಕ್ಲೇಶ ಭಾವನೆಯಿಂದ ಕೂಡಿದೆ. ಕ್ಲೇಶ ಭಾವನೆ ಅಂತಂದ್ರೆ ಇಲ್ಲಿ ಯಾವ ಇದನ್ನು ಇಲ್ಲ, ಇಲ್ಲಿ ಬರೀ ಮೋಸ ವಂಚನೆ ಇದೇ ಕೂಡ್ಬಿಟ್ಟಿದೆ ಈ ಕಲಿಯುಗದಲ್ಲಿ. ಅವ್ರನ್ನ ನೋಡಿದ್ರೆ ಇವ್ರಿಗಾಗಲ್ಲ, ಇವ್ರನ್ನ ನೋಡಿದ್ರೆ ಅವ್ಗ ಅವನನ್ನ ಇದು ಮಾಡಿ ನಾನ್ ಬದುಕ್ಬೇಕು, ನಾನ್ ಮೇಲ್ ಬರ್ಬೇಕು ಅನ್ನೋ ಒಂದು ಭಾವನೆ ಈ ಮನುಷ್ಯನಲ್ಲಿ ಬರ್ತಾ ಇರುತ್ತೆ. ಅವನಿಗಿಂತ ನಾನ್ ಮೇಲೆ ಇರ್ಬೇಕು, ಅವನನ್ನ ತುಳಿಬೇಕು, ಅವನ್ ಮೇಲೋಗ್ತಿದ್ದಾನೆ ಅವನ್ ತುಳಿಬೇಕು ಅನ್ನೋ ಒಂದು ಕ್ಲೇಶ ಭಾವನೆ ಈ ಮನುಷ್ಯನಲ್ಲಿ ಈ ಕಲಿಯುಗದಲ್ಲಿ ಬರ್ತಾ ಹೋಗ್ತಾ ಇದೆ. ಅದರಿಂದ ಏನ್ ಮಾಡ್ತಿದ್ದಾನೆ, ಇವನು ಪಾಪ ಕರ್ಮಗಳನ್ನೇ ಮಾಡ್ತಾ ಹೋಗ್ತಾ ಇದ್ದಾನೆ. ಕಲಿಯುಗದಲ್ಲಿ ಪಾಪ ಕರ್ಮನೇ ಜಾಸ್ತಿ ಆಗ್ತಾ ಇದೆ. ಇಂಥ ಕ್ಲೇಶ ಭಾವನೆಯನ್ನ ದೂರಾಗಿಸ್ಬೇಕು ಅಂತ ಅಂದಾಗ ಯಾರು ಬರ್ಬೇಕಪ್ಪ ಅಂದ್ರೆ ಆ ಕಲ್ಕಿ ಅನ್ನೋ ಮಹಾಸ್ವಾಮಿಯ ಅವತಾರ ಆಗ್ಬೇಕು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಈ ದಶಾವತಾರದ ನಾವು ಏನು ಈ ದಶಾವತಾರದ ಮುದ್ರಾಶಾಸ್ತ್ರದಿಂದ ನಾವು ಅದನ್ನ ಧ್ಯಾನ ಮಾಡ್ತೀವೋ ಆಗ ನಮ್ಮಲ್ಲಿರ್ತಕ್ಕಂಥ ಈ ದೋಷಗಳನ್ನೆಲ್ಲ ನಾವು ಪರಿಹಾರ ಮಾಡ್ಕತೀವಿ ಅಂತ ಹೇಳ್ತಾರೆ. ಮತ್ತೆ ನಾವು ಈ ದಶಾವತಾರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅವತಾರ ಅಂತ ಅಂದ್ರೆ ಏನಪ್ಪ ಅಂತ ಅಂದಾಗ, ಅವತಾರ ಅಂತಂದ್ರೆ ಏನು ಅಂತಂದ್ರಾಗ, ಆ ಅವತಾರ ಅಂದ್ರೆ ದೇವ್ರು ಹುಟ್ಟುಟು ಈ ಭೂಮಿಗೆ ಬರಲ್ಲ. ದೇವ್ರು ಅಲ್ಲಿ ಇರ್ತಾನೆ, ಅವನೇನ್ ಮಾಡ್ತಾನೆ, ಅಲ್ಲಿಂದ ಇಳಿದು ಬರ್ತಾನೆ ಈ ಭೂಮಿಗೆ, ಅಲ್ಲಿಂದ ಇಳಿದು ಬರ್ತಾನೆ. ಯಾವಾಗ ಇಳಿದು ಬರ್ತಾನೆ ಆ ದೇವ್ರು ಅಂತ ಅಂದಾಗ, ಈ ಲೋಕದಲ್ಲಿ ಯಾವಾಗ ಅಧರ್ಮ ಅನ್ನೋದು ಜಾಸ್ತಿ ಆಗುತ್ತೋ, ಈ ದುಷ್ಟ ಶಕ್ತಿಗಳು ಜಾಸ್ತಿಯಾಗಿ ಅಧರ್ಮ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೋ, ಅವಾಗ ಆ ಅಧರ್ಮನ ತುಳಿದು ಆ ಧರ್ಮ ಸಂಸ್ಥಾಪನೆ ಮಾಡ್ಬೇಕು ಈ ಲೋಕದಲ್ಲಿ. ಆ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರ ಪರಿಪಾಲನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತಾನೆ ಪರಮಾತ್ಮ ಆಗಾಗ ಈ ಲೋಕಕ್ಕೆ ಬರ್ತಾ ಇರ್ತಾನೆ. ಯಾವ ರೂಪದಲ್ಲಿ? ಯಾವ್ದೋ ಒಂದು ರೂಪದಲ್ಲಿ ಅವನನ್ನು ಒಂದೊಂದು ರೂಪದಲ್ಲಿ ಒಂದೊಂದು ಕಾಲದಲ್ಲಿ ಒಂದೊಂದು ರೂಪವನ್ನ ತಾಳಿ ಈ ಲೋಕಕ್ಕೆ ಬರ್ತಾ ಇರ್ತಾನೆ. ಇದನ್ನ ಯಾರು ಹೇಳಿದರೆ? ಶ್ರೀಕೃಷ್ಣ ಪರಮಾತ್ಮನೇ ಆ ಭಗವದ್ಗೀತೆಯಲ್ಲಿ ಹೇಳಿದಾನೆ. ಈ ತರ ಅವತಾರವಾಗಿ ಬರ್ತಾ ಇರುತ್ತೆ. ಯಾವ್ದಕ್ಕೋಸ್ಕರ? ಧರ್ಮ ಸಂಸ್ಥಾಪನೆಗೋಸ್ಕರ ಈ ಲೋಕದಲ್ಲಿ ಈ ಅವತಾರಗಳು ನಡೀತಾ ಇರುತ್ತೆ. ಅಂದ್ರೆ ಪರಮಾತ್ಮ ಮನುಷ್ಯನ ರೂಪವನ್ನ ತಾಳಿ ಇಲ್ಲಿ ಅವತರಿಸಿ ಈ ಧರ್ಮ ಸಂಸ್ಥಾಪನೆಯನ್ನ ಮಾಡ್ತಾನೆ ಅಂತ ಅಂದ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಾನೆ. ಈ ಅವತಾರಗಳು, ಈ ದಶಾವತಾರದ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ.
ಅದನ್ನ ನಾನು ಹೆಚ್ಚು ವಿವರಿಸಲ್ಲ. ಆದ್ರೆ ಅದನ್ನ ಸ್ವಲ್ಪ ಮನನ ಮಾಡಿ ಒಂದು ಕ್ಲಿಪ್ತವಾಗಿ ಅದರ ವಿವರಣೆನ ಈಗ ನಾನು ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಈ ಅವತಾರದಲ್ಲಿ ಮೊದಲನೇ ಅವತಾರ ಅಂತಂದ್ರೆ ಮತ್ಸ್ಯಾವತಾರ ಅಂತ ಹೇಳ್ತಾರೆ. ಈ ನಾರಾಯಣನ ಅವತಾರದಲ್ಲಿ ಮೊದಲನೇ ಅವತಾರ ಮತ್ಸ್ಯಾವತಾರ ಅಂತ ಹೇಳ್ತಾರೆ. ಈ ಮತ್ಸ್ಯಾವತಾರ ಹೇಗಾಯ್ತಪ್ಪ, ಯಾಕಾಯ್ತು ಅನ್ನೋದ್ರ ಬಗ್ಗೆ ನಾವು ಕೊಂಚವಾಗಿ ಯೋಚನೆ ಮಾಡೋಣ. ಇದು ಯಾವಾಗಾಯ್ತು? ವೈವಸ್ವತ ಮನ್ವಂತರದಲ್ಲಿ ಈ ಮತ್ಸ್ಯಾವತಾರ ಅನ್ನೋದು ಆಗಿದೆ. ಆ ವೈವಸ್ವತ ಮನ್ವಂತರ ಅಂದಾಗ ಆಗೇನಾಗಿರುತ್ತೆ, ಈ ಮನು ಅನ್ನೋ ಒಬ್ಬ ವ್ಯಕ್ತಿ ಆಗ ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾಗಿರ್ತಾನೆ. ಮನುಷ್ಯ ಅನ್ನೋ ಇದ್ರಲ್ಲಿ ಈ ಮನು ಅನ್ನೋನೇ ಮೊದಲ ವ್ಯಕ್ತಿ, ಅವನು ಸೃಷ್ಟಿಯಾಗಿರ್ತಾನೆ. ಈ ಮನು ಅನ್ನೋ ವ್ಯಕ್ತಿ ಅವನು ಸೃಷ್ಟಿಯಾದಾಗ ಏನಾಗುತ್ತೆ, ಆಗ ಇಲ್ಲಿ ಮಹಾಪ್ರಳಯ ಅನ್ನೋದು ಶುರುವಾಗೋಗುತ್ತೆ. ಆ ಕಾಲದಲ್ಲಿ ಆ ಪ್ರಳಯ ಆದಾಗ ಏನಾಗುತ್ತೆ, ಎಲ್ಲ ಏನ್ ಸೃಷ್ಟಿ ಆಗಿದೆಯೋ ಅದೆಲ್ಲ ಕೊಚ್ಕೊಂಡು ಹೋಗಕ್ ಶುರುವಾಗತ್ತೆ. ಅವಾಗ ಆ ಮನು ಏನ್ ಮಾಡ್ತಾನೆ, ಅನ್ಯಾಯವಾಗಿ ಈ ಸೃಷ್ಟಿ ಆಗಿರೋದೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆಯಲ್ಲ, ಇದನ್ನೇನಾದ್ರೂ ಮಾಡಿ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಹಡಗಿನಲ್ಲಿ ಏನ್ ಮಾಡ್ತಾನೆ, ಈ ಬೀಜಗಳು, ಈ ಪಶು ಪಕ್ಷಿಗಳು ಮತ್ತೆ ಈ ವೇದ ಇವನ್ನೆಲ್ಲ ಒಂದು ಇಟ್ಕೊಂಡು ಕೂತ್ಕತಾನೆ. ಆ ಒಂದು ಹಡಗಿನಲ್ಲಿ ಇಟ್ಕೊಂಡು ಅದನ್ನ ಸಂರಕ್ಷಣೆ ಮಾಡ್ಬೇಕು ಅಂತ ಅನ್ಬಿಟ್ಟು ಇಟ್ಕೊಂಡು ಕೂತ್ಕೊಂಡ್ರೆ ಇಲ್ಲ, ಪ್ರವಾಹ ಅನ್ನೋದು ಆ ಹಡಗ್ನು ಬಿಡ್ದೀರ ಕೊಚ್ಕೊಂಡು ಹೋಗಕ್ ಶುರು ಮಾಡ್ತ, ಹಡಗು ಎಲ್ಲಿ ಮುಳುಗೋಗುತ್ತೋ ಅನ್ನೋ ಸ್ಥಿತಿಗೆ ಬಂದ್ಬಿಡುತ್ತೆ. ಅವಾಗ ಅವನು ವಿಷ್ಣುನ್ ಪ್ರಾರ್ಥನೆ ಮಾಡ್ತಾನೆ, ಅಪ್ಪ ಇದೆಲ್ಲ ಸೃಷ್ಟಿಯಾಗಿದೆ, ಇದನ್ನೆಲ್ಲ ಮತ್ತೆ ಯಾಕೆ ನಾಶ ಮಾಡ್ತಾ ಇದ್ಯಾ, ಇದನ್ನ ಉಳಿಸ್ಕೊಡು ಅಂತ ಅವನು ಪ್ರಾರ್ಥನೆ ಮಾಡಿದಾಗ ಏನಾಗತ್ತೆ, ಅವನು ಮತ್ಸ್ಯಾವತಾರದಲ್ಲಿ ಮೀನಿನ ಅವತಾರದಲ್ಲಿ ಅಲ್ಲಿ ಅವತರಿಸ್ತಾನೆ. ಆ ನೀರಿನಲ್ಲಿ ಆ ಸಮುದ್ರದಲ್ಲಿ ಅವತರಿಸಿ ತನ್ನ ಕೋರೆ ಹಲ್ಲುಗಳನ್ನ ತೋರಿಸ್ಬಿಟ್ಟು ನಿನ್ನ ಹಡಗನ್ನ ಈ ಕೋರೆ ಹಲ್ಲಿಗೆ ಕಟ್ಟು, ನಾನ್ ನಿನ್ನ ಸಂಹರಿಸ್ತೀನಿ ಅಂತ ಹೇಳ್ತಾನೆ. ಅವನೇನ್ ಮಾಡ್ತಾನೆ, ಆ ಹಡಗನ್ನ ಆ ಮೀನಿನ ಕೋರೆ ಹಲ್ಲುಗಳಿಗೆ ಕಟ್ಟಿ ಅಲ್ಲಿ ನಾನು ಉಳ್ಕತೀನಿ ಅನ್ನೋ ಭಾವನೆಯಿಂದ ಕೂತಿರ್ತಾನೆ. ಹಾಗೆ ಕೂತಿರ್ಬೇಕಾದ್ರೆ ಏನಾಗತ್ತೆ ಅಂತ ಅಂದ್ರೆ, ಇವನಿಗೆ ಗೊತ್ತಿಲ್ದಿರನೆ ಹಿರಣ್ಯಕಶಿಪು ಅನ್ನೋ ರಾಕ್ಷಸ ನೋಡ್ತಾನೆ, ಓಹೋ ಇವನು ಇದನ್ನೆಲ್ಲ ತೆಕ್ಕೊಂಡು ಇದನ್ನ ಸಂರಕ್ಷಣೆ ಮಾಡ್ಕೊಂಡು ಮತ್ತೆ ಈ ಬ್ರಹ್ಮಾಂಡದಲ್ಲಿ ಬರ್ಬೇಕು ಅಂತ ಕಾಯ್ತಾ ಇದ್ದಾನ, ಇರ್ಲಿ ಅನ್ಬಿಟ್ಟು ಏನ್ ಮಾಡ್ತಾನೆ, ಇವನು ಮೆತ್ತಗೆ ಅವನಿಗೆ ಗೊತ್ತಾಗ್ದಿರ, ಆ ಮನುಗ್ ಗೊತ್ತಾಗ್ದಿರ ಬಂದ್ಬಿಟ್ಟು ಆ ವೇದ ಇದನ್ನೆಲ್ಲ ಎತ್ಕೊಂಡು ಸಮುದ್ರದ ಆಳಕ್ಕೊಟ್ಟೋಗ್ತಾನೆ. ಆ ಹಿರಣ್ಯಕಶಿಪು ಅನ್ನೋ ರಾಕ್ಷಸ ಆ ವೇದಗಳನ್ನೆಲ್ಲ ತಗೊಂಡು ಆ ಬೀಜಗಳು, ಸಸಿಗಳು, ಆ ಪಕ್ಷಿಗಳು ಏನೇನಿತ್ತು ಎಲ್ಲ ಎತ್ಕೊಂಡು ಆ ಸಮುದ್ರದ ಆಳಕ್ಕೊಟ್ಟೋಗ್ತಾನೆ. ಅವಾಗ ಇವನ್ ನೋಡ್ತಾನೆ, ಅಯ್ಯೋ ಇಷ್ಟೊಂದು ನಾನ್ ಕಷ್ಟಪಟ್ಟು ಕಾಪಾಡಿ ಇದನ್ನ ಉಳಿಸ್ಬೇಕು ಅನ್ಕೊಂಡ್ರೆ ಇವನ್ ಎತ್ಕೊಂಡು ಹೊಟ್ಟೋದ್ನಲ್ಲ ಅಂತ ಅಂದ್ಬಿಟ್ಟು ಮತ್ತೆ ವಿಷ್ಣುವಿನ ಮರೆ ಹೋಗ್ತಾನೆ. ನೋಡಪ್ಪ ಹೀಗಾಗೋಯ್ತು, ಅನ್ಯಾಯವಾಗಿ ಇದೆಲ್ಲ ಹೊಟ್ಟೋಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದಾಗ ಆವಾಗ ಆ ಮತ್ಸ್ಯಾವತಾರದಲ್ಲೇ ಅವನು ಆ ರಾಕ್ಷಸನನ್ನ ಸಂಹಾರ ಮಾಡಿ ಮತ್ತೆ ಆ ವೇದಗಳು ಅದನ್ನೆಲ್ಲ ತಂದು ಈ ಮನುವಿಗೆ ಕೊಡ್ತಾರೆ ವಿಷ್ಣು. ಆಗ ಅದನ್ನೆಲ್ಲ ತಗೊಳ್ತಾನೆ. ಆಗ ಈ ಮತ್ಸ್ಯಾವತಾರ ಅನ್ನೋದು ಅವತಾರ ಆಯ್ತು ಅಂತ ಹೇಳ್ತಾರೆ. ಮತ್ಸ್ಯಾವತಾರ ಆಗ ಆಯ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಕೂರ್ಮಾವತಾರ ಎರಡನೇದು. ಈ ಕೂರ್ಮಾವತಾರ ಯಾವಾಗ ಆಯ್ತಪ್ಪ ಅಂತಂದ್ರೆ, ಈ ದೇವತೆಗಳು ಮತ್ತು ಅಸುರರು ಇವ್ರಿಗೆ ಮೊದಲಿನಿಂದ ಏನ್ ಈ ಸೃಷ್ಟಿ ಆಯ್ತು ಅವಾಗ್ಲಿಂದ ಈ ಅಸುರರಿಗೂ ಮತ್ತು ಈ ದೇವತೆಗಳಿಗೂ ಯುದ್ಧ ಅನ್ನೋದು ನಡೀತಾನೇ ಇರುತ್ತೆ. ಹಾಗೆ ನಡೀತಾ ಇದ್ದಾಗ ಏನಾಗುತ್ತೆ, ಈ ದೇವತೆಗಳ ಬಲ ಅನ್ನೋದು ಕುಕ್ ಹೋಗುತ್ತೆ, ಈ ಅಸುರರು ಮೇಲಕ್ ಬಂದ್ಬಿಡ್ತಾರೆ. ಆಗ ಬಂದಾಗ ಏನಾಗುತ್ತೆ, ಅವ್ರ ದೇವತೆಗಳಿಗೆ ತುಂಬಾ ಕಿರುಕುಳ ಕೊಡಕ್ ಶುರು ಮಾಡ್ತಾರೆ. ಅಸುರರು ಸಿಕ್ಕಾಪಟ್ಟೆ ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತಾರೆ. ಆಗ ಶುರು ಮಾಡಿದಾಗ ಇವ್ರಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ದೇವತೆಗಳಿಗೆ. ಏನಪ್ಪ ಇಷ್ಟೊಂದು ಇವರ ಆರ್ಭಟ ಜಾಸ್ತಿ ಆಗೋಯ್ತು, ನಾವೇನ್ ಮಾಡೋದು ಅಂದ್ಬಿಟ್ಟು ಮತ್ತೆ ವಿಷ್ಣುವಿನ ಮರೆ ಹೋಗ್ತಾರೆ. ವಿಷ್ಣುವಿನ ಮರೆ ಹೋಗಿ, ನೋಡಿ ಈ ತರ ಆಗ್ತಾ ಇದೆ ನಮ್ಗೆ, ನೀ ಏನಾದ್ರೂ ಮಾಡಿ ನಮ್ಮನ್ನ ಈ ಕಿರುಕುಳದಿಂದ
ತಪ್ಪಿಸ್ಬೇಕು ಅನ್ಬಿಟ್ಟು ಇಂದ್ರಾದಿ ದೇವತೆಗಳೆಲ್ಲ ಎಲ್ಲಿ ಹೋಗ್ತಾರೆ, ಆ ವಿಷ್ಣುವಿನ ಮರೆ ಹೋಗ್ತಾರೆ. ಅವಾಗ ವಿಷ್ಣು ಹೇಳ್ತಾನೆ, ಓ ನೀವು ಈ ಇದರಿಂದ ತಪ್ಪಿಸ್ಕೋಬೇಕು ಅಂದ್ರೆ, ಈ ಹಸುರರಿಂದ ತಪ್ಪಿಸ್ಕೋಬೇಕು, ನೀವು ಅಮರರಾಗಿ ಅಜರಾಮರವಾಗಿ ಇರ್ಬೇಕು ಅಂತಂದ್ರೆ ಒಂದ್ ಕೆಲ್ಸ ಇದೆ ನೋಡಿ. ಅದೇನಪ್ಪ ಅಂತಂದ್ರೆ ಸಮುದ್ರ ಮಥನ ಅನ್ನೋ ಒಂದ್ ಕೆಲ್ಸನ ನೀವು ಮಾಡ್ಬೇಕು. ಹಾಗ್ ಮಾಡ್ದಾಗ ನೀವು ಯಾವಾಗ್ಲೂ ನಿಮ್ಗೆ ಅಮರತ್ವ ಅನ್ನೋದಿರುತ್ತೆ. ನೀವು ಯಾವಾಗ್ಲೂ ಅಜರಾಮರವಾಗಿರ್ತೀರಿ, ನೀವ್ ಯಾರಿಗೂ ಸೋಲಲ್ಲ. ನಿಮ್ಗೆ ಅಷ್ಟೊಂದ್ ಶಕ್ತಿ ಅನ್ನೋದು ಬರುತ್ತೆ ಈ ಸಮುದ್ರ ಮಂಥನ ಮಾಡೋದ್ರಿಂದ. ಅದಕ್ಕೆ ನೀವು ಆ ಕೆಲಸ ಮಾಡೋದಕ್ಕೆ ನೀವು ಒಪ್ಕೊಂಡ್ರೆ ನಾನು ಅದನ್ನ ಮಾಡಕ್ಕೆ ಸಿದ್ಧ ಆಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅದೊಂದನ್ನೇ ಇವ್ರು ಮಾಡಕ್ ಆಗಲ್ವಲ್ಲ. ಅವಾಗ ಏನ್ ಮಾಡ್ತಾರೆ, ಇಂದ್ರಾದಿ ದೇವತೆಗಳೆಲ್ಲ ಹಸುರನ್ನು ಒಪ್ಪಿಸ್ತಾರೆ. ನೀವು ಅಜರಾಮರ ಆಗ್ತೀರಾ, ನೀವು ಇದಾಗ್ತೀರಾ, ನೀವು ನಮ್ ಜೊತೆಗ್ ಬನ್ನಿ, ಈ ಸಮುದ್ರ ಮಂಥನ ಮಾಡೋಣ, ವಿಷ್ಣು ಹೇಳಿದಾನೆ ಅಂತ ಅನ್ಬಿಟ್ಟು ಅವ್ರನ್ನು ಒಪ್ಸಿ ಇವ್ರು ಏನ್ ಮಾಡ್ತಾರೆ, ವಾಸಕಿ ಅನ್ನೋ ಒಂದು ಏನು ಹಾವು ಇದಿರುತ್ತ, ಅದನ್ನ ಹಗ್ಗವನ್ನಾಗಿ ಮಾಡ್ಕತಾರೆ. ವಾಸಕಿನ ಹಗ್ಗವನ್ನಾಗಿ ಮಾಡ್ತಾರೆ. ಆ ಮಂದರ ಪರ್ವತ ಅನ್ನೋದು ಏನಿರುತ್ತೋ ಅದನ್ನ ಕಡಗೋಲನ್ನಾಗಿ ಮಾಡ್ಕೊಂತಾರೆ. ಮಾಡ್ಕೊಂಡು ಈ ಕಡೆ ಇವರು ಅಮರರು ದೇವತೆಗಳು, ಈ ಕಡೆ ಹಸುರರು ಇಬ್ರು ಹಿಡ್ಕೊಂಡು ಈಗ ಕಡಿತಾ ಹೋಗ್ತಾರೆ. ಯಾವಾಗ ಇವ್ರು ಕಡಿಯಕ್ಕೆ ಪ್ರಾರಂಭಿಸಿದ್ರು ಆಗೇನಾಗತ್ತೆ, ಆ ಮಂದರ ಪರ್ವತ ಅನ್ನೋದು ಈ ಸಮುದ್ರದ ಆಳಕ್ಕೆ ಹೋಗಕ್ ಶುರು ಮಾಡ್ಬಿಡುತ್ತೆ, ಕೆಳಕ್ ಹೋಗಕ್ ಶುರು ಮಾಡುತ್ತೆ. ಆ ಕೆಳಕ್ ಹೋದ್ರೆ ಈಗ ಹಸುರು ಈ ದೇವತೆಗಳಿಗೂ ಫಲ ಇಲ್ಲ, ಇವ್ರಿಗೂ ಫಲ ಇಲ್ಲ, ಹೀಗಾಗೋಯ್ತಲ್ಲ, ಏನ್ ಮಾಡೋದು ಅಂತನ್ಬಿಟ್ಟು ಮತ್ತೆ ಈ ದೇವತೆಗಳು ವಿಷ್ಣುವನ್ನ ಪ್ರಾರ್ಥನೆ ಮಾಡ್ಕೊಂತಾರೆ. ಅವಾಗ ಏನ್ ಮಾಡ್ತಾನೆ ವಿಷ್ಣು, ಈ ಕೂರ್ಮಾವತಾರವನ್ನ ತಾಳ್ತಾನೆ. ಆ ಕೂರ್ಮಾವತಾರ ಕೂರ್ಮ ಅಂದ್ರೆ ಆಮೆಯ ಅವತಾರವನ್ನ ತಾಳ್ತಾನೆ. ಆ ಆಮೆಯ ಅವತಾರವನ್ನ ತಾಳ್ಬಿಟ್ಟು ತನ್ನ ಬೆನ್ನ ಮೇಲೆ ಆ ಪರ್ವತವನ್ನ ಇಟ್ಕೊತಾನೆ. ಇಟ್ಕೊಂಡು ಇವಾಗ ಇದನ್ನ ಕಡೀರಿ ಅಂತ ಹೇಳಿ ಅವಾಗ ಸಮುದ್ರ ಮಂಥನ ಮಾಡಿ ನಂತರ ಅವರು ಫಲವನ್ನ ಪಡ್ಕತಾರೆ. ಈ ರೀತಿ ಈ ಕೂರ್ಮಾವತಾರ ಅವತರಿಸ್ತಾ ಅಂತ ಹೇಳ್ತಾರೆ. ಮುಂದಿನದು ವರಾಹ ಅವತಾರ ಅಂತ ಹೇಳ್ತಾರೆ. ವರಾಹ ಅವತಾರ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ವಿಷ್ಣುವಿನ ದ್ವಾರಪಾಲಕರು ಇಬ್ರು ಇರ್ತಾರೆ. ಯಾರು ಅಂತಂದ್ರೆ ಜಯ ವಿಜಯ ಅನ್ನೋರು ವಿಷ್ಣುವಿನ ದ್ವಾರಪಾಲಕರು. ಅವ್ರೇನಾಗೋಗುತ್ತೆ, ಒಂದ್ಸಲ ದೇವತೆಗಳ ಒಂದು ಶಾಪ ಅವ್ರಿಗೆ ಸಿಕ್ಬಿಟ್ಟು ಅವ್ರೇನಾಗ್ತಾರೆ, ರಾಕ್ಷಸರ ಮೂರು ಇದ್ರಲ್ಲೂ ಯುಗದಲ್ಲೂ ಅವರು ರಾಕ್ಷಸರಾಗಿ ಹುಟ್ಟೋ ಅಂತ ಒಂದು ಇದನ್ನ ವರ ಅವ್ರಿಗೆ ಸಿಕ್ಕೋಗುತ್ತೆ. ರಾಕ್ಷಸರಾಗಿ ಹುಟ್ಟಬೇಕು ನೀವು 3 ಯುಗದಲ್ಲೂ ಅಂತ ಅನ್ನೋ ವರ ಅವ್ರಿಗೆ ಸಿಕ್ಬಿಡತ್ತೆ. ಆಗೇನಾಗತ್ತೆ, ಅವರು 3 ಯುಗದಲ್ಲೂ ರಾಕ್ಷಸರಾಗಿ ಜನ್ಮ ಎತ್ತುತ್ತಾರೆ. ಕೃತಯುಗದಲ್ಲಿ ಅವ್ರೇನಾಗ್ತಾರೆ, ಹಿರಣ್ಯಾಕ್ಷ ಅಂದ್ಬಿಟ್ಟು ಇವನು ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಅಂತ ಅಂದ್ಬಿಟ್ಟು ಹುಟ್ಟುತ್ತಾರೆ. ಈ ಹಿರಣ್ಯಾಕ್ಷನ ಸಂಹರಿಸದೆ ಈ ವರಾಹ ಅವತಾರ ಅಂತ ಹೇಳ್ತಾರೆ. ಈ ಹಿರಣ್ಯಾಕ್ಷ ಅನ್ನೋನ್ ಏನ್ ಮಾಡ್ತಾನೆ, ಈ ಭೂಮಿ ಇರುತ್ತಲ್ಲ, ಈ ಭೂಮಿ ಮಾತೆನ ತನ್ನನ್ನ ವಶ ಮಾಡ್ಕೋಬೇಕು ಈ ಭೂತಾಯಿನ ಅಂತ ಅಂದ್ಬಿಟ್ಟು ಇದನ್ನೇನ್ ಮಾಡ್ತಾನೆ, ಚಾಪೆ ರೂಪದಲ್ಲಿ ಇದನ್ನೆಲ್ಲ ಭೂಮಿನೆಲ್ಲ ಸುತ್ತಬಿಟ್ಟು ತಗೊಂಡೋಗ್ಬಿಟ್ಟು ಆ ಸಮುದ್ರದಲ್ಲಿ ಒಂದು ಇದ್ರಲ್ಲಿ ತಾನು ಇಟ್ಕೊಂಡ್ಬಿಡ್ತಾನೆ. ಆ ಸಮುದ್ರದಲ್ಲಿ ತನ್ನ ನಿವಾಸದಲ್ಲಿ ತಗೊಂಡೋಗಿ ಚಾಪೆ ರೂಪದಲ್ಲಿ ಈ ಭೂಮಿನ ಸುತ್ತಬಿಟ್ಟು ತಗೊಂಡೋಗಿ ಇಟ್ಬಿಡ್ತಾನೆ. ಅವಾಗ ವಿಷ್ಣು ಏನ್ ಮಾಡ್ತಾನೆ, ಈ ವರಾಹ ಅವತಾರದಲ್ಲಿ ಇರ್ತಾನಲ್ಲ ಇವನು, ಆ ವಿಷ್ಣು ಅವನ ಜೊತೆ ಯುದ್ಧ ಮಾಡಿ ಆ ಭೂಮಿನ ರಕ್ಷಿಸಿ ಮತ್ತೆ ಈ ಭೂಮಿನ ಯಥಾಸ್ಥಿತಿಯಲ್ಲಿ ತಂದು ಪ್ರತಿಷ್ಠೆ ಮಾಡ್ತಾನೆ. ಅದಕ್ಕೋಸ್ಕರ ಆ ಭೂಮಿಗೋಸ್ಕರ ವರಾಹ ಸ್ವಾಮಿಯ ಅವತಾರ ಆಯ್ತು ಅಂತ ಹೇಳ್ತಾರೆ. ಮುಂದಿಂದು ನರಸಿಂಹ ಅವತಾರ. ನರಸಿಂಹ ಅವತಾರದಲ್ಲಿ ನಾವು ಏನ್ ನೋಡ್ತೀವಿ, ನರಸಿಂಹ ಅವತಾರ ಅಂದಾಗ ಸಿಂಹದ ಮುಖ ಇರುತ್ತೆ, ಮಿಕ್ಕ ಅಂಗಗಳೆಲ್ಲ ಯಾವ ತರ ಇರುತ್ತಪ್ಪ ಅಂದ್ರೆ ಈ ಮನುಷ್ಯನ ರೂಪದ ತರನೇ ಇರುತ್ತೆ. ಅದಕ್ಕೋಸ್ಕರ ಅವನಿಗೆ ನರಸಿಂಹ ಅವತಾರ ಅಂತ ಹೆಸರು ಬಂತು. ಈ ಮನುಷ್ಯನ ರೂಪದಲ್ಲಿ ಇದ್ದಿದ್ರಿಂದ
ಅವ್ರಿಗೆ ನರಸಿಂಹ ಅವತಾರ ಅಂತ ಹೆಸರು ಬಂತು. ಅದೇ ಈ ವಿಷ್ಣುವಿನ ದ್ವಾರಪಾಲಕರಾದ ಜಯ ವಿಜಯರು ಇವ್ರು ಇರ್ತಾರಲ್ಲ, ಇವರು ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶ್ಯಪನಾಗಿ ಹುಟ್ಟಿರ್ತಾರೆ. ಯಾವಾಗ ಈ ಹಿರಣ್ಯಾಕ್ಷನ ಈ ಭೂತಾಯಿನ ಆ ಇದನ್ ತಗೊಂಡು ತಾನ್ ಬಚ್ಚಿಟ್ಕತಾನ, ಸಮುದ್ರದ ಕೆಳಗೆ ಹೋಗಿ ಅವಳಿಗೆ ಹಿಂಸೆ ಕೊಡ್ತಾ ಇರ್ತಾನೋ, ಅವಾಗ ಆ ಹಿರಣ್ಯಾಕ್ಷನ ಯಾವಾಗ ವರಾಹ ರೂಪದಿಂದ ಬಂದು ವಿಷ್ಣು ಅವನನ್ನ ಸಂಹಾರ ಮಾಡ್ತಾನೋ, ಅವಾಗ ಏನಾಗತ್ತೆ, ಈ ಹಿರಣ್ಯಾಕ್ಷನ್ಗೆ ಏನಾಗತ್ತೆ, ಅವನ್ಗೆ ಹರಿ ಮೇಲೆ ದ್ವೇಷ ಹುಟ್ಟುತ್ತೆ. ಈ ವಿಷ್ಣು ಮೇಲೆ ದ್ವೇಷ ಅನ್ನೋದು ಹುಡ್ತಾ ಹೋಗುತ್ತೆ. ನನ್ನ ತಮ್ಮನ್ನ ಇವನ್ ಸಾಯಿಸ್ಬಿಟ್ನಲ್ಲ ಅಂತ ಅನ್ಬಿಟ್ಟು ಹಿರಣ್ಯಕಶ್ಯಪನ್ಗೆ ದ್ವೇಷ ಅನ್ನೋದು ಅರಿತಾ ಹೋಗುತ್ತೆ. ಅವನೇನ್ ಮಾಡ್ತಾನೆ, ಯಾವ ದೇವತೆಗಳನ್ನ ನೋಡ್ಲಿ, ಯಾವ ಬ್ರಾಹ್ಮಣರನ್ನ ನೋಡ್ಲಿ, ಅವ್ನಿಗೆ ಯಾರನ್ನ ನೋಡಿದ್ರು ಆಗಲ್ಲ. ಯಾಕೆಂದ್ರೆ ಅವರೆಲ್ಲ ಹರಿ 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 ಅಂತ ಹರಿ ಮೇಲೆ ಅವರು ತಮ್ಮ ಇದನ್ನ ತೋರಿಸ್ತಾ ಇರ್ತಾರಲ್ಲ, ಆ ಹರಿ ದ್ವೇಷದಿಂದ ಯಾರನ್ನ ನೋಡಿದ್ರು ಆಗ್ದಿರ ಅವ್ರನ್ನೆಲ್ಲ ಸಂಹಾರ ಮಾಡ್ತಾ ಅವ್ರಿಗೆ ಹಿಂಸೆ ಕೊಡ್ತಾ ಬರ್ತಾ ಇರ್ತಾನೆ. ಅವಾಗ ಇವರೆಲ್ಲ ಹೋಗಿ ವಿಷ್ಣುವನ್ನ ಬೇಡ್ತಾರೆ. ಅದಲ್ದಿರ ಆ ಹಿರಣ್ಯಕಶ್ಯಪ ಅನ್ನೋನು ಮಹಾ ತಪಸ್ವಿ. ಆ ತಪಸ್ನಿಂದ ಅವನು ಅಖಂಡವಾದ ಒಂದು ತಪಸ್ನಿಂದ ಅವನು ಏನಪ್ಪಾ ಪಡೆದಿರ್ತಾನೆ, ಯಾವ ವರ ಪಡೆದಿರ್ತಾನಪ್ಪ ಅಂತಂದ್ರೆ, ಯಾವ ದಾನವರಿಂದಲೂ ಯಾರಿಂದಲೂ ಯಾವ ಇದರಿಂದಲೂ ಅವನನ್ನ ಸಾಯಿಸೋ ಅಂತ ಒಂದು ಶಕ್ತಿ ಅವನ್ಗಿರ್ಬಾರ್ದು. ಮನುಷ್ಯ, ಮೃಗ, ದೇವ, ದಾನವ ಯಾರಿಂದಲೂ ಅವನ್ನ ಸಾಯಿಸೋ ಅಂತ ಒಂದು ಶಕ್ತಿ ಇರಬಾರ್ದು. ಮತ್ತು ಈ ಭೂಮಿ ಮೇಲೆ ಆಗ್ಲಿ ಆಕಾಶದ ಮೇಲೆ ಆಗ್ಲಿ ಯಾವ್ದ್ರಿಂದಲೂ ಯಾವ ಜಾಗದಲ್ಲೂ ನನ್ನ ಸಾವು ಆಗ್ಬಾರ್ದು ಅನ್ನೋ ಒಂದು ವರನ ಅವನು ಪಡ್ಕೊಂಡಿರ್ತಾನೆ. ಆ ಗರ್ವದಿಂದ ಏನ್ ಮಾಡ್ತಾನೆ, ನಾನ್ ಸಾಯಲ್ಲ, ನನ್ನನ್ನು ಯಾರು ಸಾಯ್ಸಕ್ ಆಗಲ್ಲ ಅನ್ನೋ ಉದ್ದೇಶದಿಂದ ನಾನೇ ದೇವ್ರು, ಎಲ್ಲಾರು ನನ್ನನ್ನೇ ಆರಾಧನೆ ಮಾಡ್ಬೇಕು, ಆ ದೇವತೆಗಳು ಕೂಡ ನನ್ನನ್ನ ಆರಾಧಿಸ್ಬೇಕು ಅಂತ ಅಂದ್ಬಿಟ್ಟು ಈ ಹಿರಣ್ಯಕಶಿಪು ಆಜ್ಞೆನ ಹೊರಡಿಸ್ತಾನೆ. ಈ ಆಜ್ಞೆ ಹೊರಡಿಸಿ ಮತ್ತೆ ಈ ಜನಗಳಿಗೆ, ದೇವತೆಗಳಿಗೆ, ಬ್ರಾಹ್ಮಣರಿಗೆ ಯಾವಾಗ ಇವನು ಹಿಂಸೆ ಕೊಡಕ್ ಶುರು ಮಾಡಿದ್ನೋ, ಆಗ ಎಲ್ರು ಆ ವಿಷ್ಣುವಿನ ಮರೆ ಹೋಗ್ತಾರೆ. ಅದಲ್ದಿರ ಈ ಹಿರಣ್ಯಕಶಿಪು ಏನ್ ಮಾಡ್ತಾನೆ, ತನ್ನ ಮಗ ಯಾವಾಗ್ಲೂ ಹರಿಧ್ಯಾನದಲ್ಲೇ ಇರ್ತಾನೆ. ಪ್ರಹ್ಲಾದ ಅಂದ್ಬಿಟ್ಟು ಹರಿಧ್ಯಾನದಲ್ಲೇ ಇರೋದನ್ನು ಅವನ್ಗೆ ಸಹಿಸಕ್ಕಾಗಲ್ಲ. ಅವನ್ಗೆ ಮಗ ಅನ್ನೋ ಒಂದು ಭ್ರಮೆ ಬಿಟ್ಟು ಅವನ್ಗೆ ಸಾಕಷ್ಟು ಹಿಂಸೆನ ಕೊಡ್ತಾನೆ. ಕೊನೆಯಲ್ಲಿ ಅವನನ್ನ ಸಾಯಿಸ್ಬಿಡ್ಬೇಕು ಮಗನ್ನ, ಇನ್ನೇನು ಅವನಿಂದ ಏನು ಪ್ರಯೋಜನ ಇಲ್ಲ, ಅವನ ಸಂಹಾರ ಮಾಡ್ಬಿಡ್ಬೇಕು ಅನ್ನೋ ಸ್ಥಿತಿಗೆ ಹೋಗಿ ಅವನ ಸಂಹಾರ ಕೂಡ ಮಾಡಕ್ ಹೋದಾಗ ಏನಾಗತ್ತೆ, ಇವರೆಲ್ಲ ಹೋಗಿ ವಿಷ್ಣುವಿನ ಪ್ರಾರ್ಥನೆ ಮಾಡಿದಾಗ ವಿಷ್ಣು ನರಸಿಂಹ ಅವತಾರವನ್ನ ಧರಿಸಿ ಬರ್ತಾನೆ. ಹೇಗ್ ಬರ್ತಾನೆ ಅಂದ್ರೆ, ಕಂಬವನ್ನ ಸೀಳ್ಕೊಂಡು ಬಂದು ಹಿರಣ್ಯಕಶಿಪುನ ಒಂದು ಹೊಸಿಲಿನ ಮೇಲೆ ಹಾಕೊಂಡು ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಅವನಲ್ಲಿ ಇರ್ತಕ್ಕಂತ ಆ ಕರುಳುಗಳನ್ನೆಲ್ಲ ಎಳೆದು ಅದನ್ನ ಹಾರವಾಗಿ ಮಾಡ್ಕೊಂಡು ತನ್ನ ಕೊರಳಿಗೆ ಹಾಕೊಂಡು ಆ ಹಿರಣ್ಯಕಶ್ಯಪ ಅನ್ನೋ ರಾಕ್ಷಸನ ಸಂಹಾರ ಮಾಡ್ತಾನೆ. ಅದಕ್ಕಾಗಿ ಆ ಅವತಾರ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದಿಂದು ವಾಮನ ಅವತಾರ. ಇದು ತ್ರೇತಾಯುಗದಲ್ಲಿ ಆಗ್ತಕ್ಕಂತ ಒಂದು ಅವತಾರ. ಈ ತ್ರೇತಾಯುಗದಲ್ಲಿ ಬಲಿ ಚಕ್ರವರ್ತಿ ಅನ್ನೋ ಒಬ್ಬ ರಾಜ ಇರ್ತಾನೆ. ಆ ರಾಜ ಏನ್ ಮಾಡ್ತಾನೆ, ತುಂಬಾ ಅವನು ಬಲಶಾಲಿ, ತುಂಬಾ ಬಲಶಾಲಿ. ಅವನು ಯಾವ್ದಕ್ಕೂ ಹಿಂಜರಿಯದೇ ಇಲ್ಲ ಅಂತ ಒಂದು ಬಲಶಾಲಿಯಾಗಿರ್ತಾನೆ. ಅವಾಗ ಈ ವಿಷ್ಣು ಏನ್ ಮಾಡ್ತಾನೆ, ಒಬ್ಬ ಬ್ರಾಹ್ಮಣ ವೇಷವನ್ನ ಧರಿಸಿ, ಪುಟ್ಟ ಬ್ರಹ್ಮಚಾರಿ ಬ್ರಾಹ್ಮಣ ವೇಷವನ್ನ ಧರಿಸ್ಕೊಂಡು ಅಲ್ಲಿಗೆ ಬರ್ತಾನೆ. ಬಂದು ಏನ್ ಮಾಡ್ತಾನೆ, ಅವನು ಒಂದು 3 ಹೆಜ್ಜೆಗಳನ್ನ ಇಡೋ ಅಂತ ಅದು ಬಲಿ ಅನ್ನೋನು ಬಹಳ ದಾನಿ. ಅದಕ್ಕೋಸ್ಕರ ಇನ್ನೇನ್ ಮಾಡ್ತಾನೆ, ಆ ರೂಪದಲ್ಲಿ ಅವನನ್ನ ಕೊಲೆ ಮಾಡ್ಬೇಕು, ಅವನನ್ನ ಸಂಹಾರ ಮಾಡ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಅಲ್ಲಿಗೆ ಬರ್ತಾನೆ. ಬ್ರಾಹ್ಮಣ ವೇಷವನ್ನ ಹಾಕೊಂಡ್ ಬಂದು, ನನಗೆ 3 ಹೆಜ್ಜೆಗಳನ್ನ ಇಡೋ ಅಂತ ಒಂದು ಜಾಗವನ್ನ ನನಗ್ ಕೊಡು ಅಂತ ಕೇಳ್ತಾನೆ.
ಅಯ್ಯೋ, ನಂದು ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ, ನಾನು ಎಲ್ಲ ಸಾಮ್ರಾಜ್ಯವನ್ನ ನಾನ್ ಗಳಿಸಿದೀನಿ, ನಿನಗ್ 3 ಹೆಜ್ಜೆ ಕೊಡಕ್ ನಂಗೆ ಶಕ್ತಿ ಇಲ್ವಾ? ಆಯ್ತು ತಗೋ, ಹೇಳು ಏನು ಅಂತ ಕೇಳ್ತಾನೆ. ಆಯ್ತು ಇಡು ಹೆಜ್ಜೆನ, ನನ್ನ ಸಾಮ್ರಾಜ್ಯ ಇದೆ ಅಂದಾಗ ಏನ್ ಮಾಡ್ತಾನೆ, ಅವನ ಸಾಮ್ರಾಜ್ಯದ ಮೇಲೆ 1 ಹೆಜ್ಜೆ ಇಡ್ತಾನೆ. ಆಮೇಲೆ ಆಕಾಶದ ಮೇಲೆ 1 ಹೆಜ್ಜೆ ಇಡ್ತಾನೆ. 2 ಹೆಜ್ಜೆಗಳು ಎಲ್ಲ ಕಡೆ ಆವರಿಸ್ಬಿಡುತ್ತೆ. ಹಾಗಾದ್ರೆ 3ನೇ ಹೆಜ್ಜೆ ಎಲ್ಲಿಡ್ಲಿ ಅಂತ ಕೇಳ್ತಾನೆ. ಆ 3ನೇ ಹೆಜ್ಜೆ ಇಡಕ್ಕೆ ಜಾಗನೇ ಇಲ್ಲ. ಅವಾಗ ಹಿರಣ್ಯಕಶ್ ಇವನಿಗೆ ಬಲಿಗೆ ಇದು ಇದಾಗತ್ತೆ. ಓ, ನಾನು ಅಹಂಕಾರದಿಂದ ಮೆರೆದಿದ್ದಕ್ಕೆ ನನ್ನನ್ನು ಪರೀಕ್ಷೆ ಮಾಡಕ್ಕೋಸ್ಕರ ವಿಷ್ಣು ಈ ತರ ಮಾಡ್ತಾ ಇದ್ದಾನೆ. ಆಯ್ತು, ನನ್ನ ತಲೆ ಮೇಲೆ ಇಡು ಆ ಹೆಜ್ಜೆನ ಅಂದಾಗ ಆ ಬ್ರಾಹ್ಮಣ ವೇಷದಲ್ಲಿರ್ತಕ್ಕಂಥ, ಅದು ಯಾವ ಅವತಾರ ಅಂತಂದ್ರೆ ವಾಮನ ಅವತಾರ. ಆ ವಿಷ್ಣು ವಾಮನ ಅವತಾರದಲ್ಲಿ ಇದ್ದಿದ್ರಿಂದ ಆ ಕಾಲನ್ನ ಅವನ್ ತಲೆ ಮೇಲೆ ಇಡ್ತಾನೆ. ಅವನ್ ತಲೆ ಮೇಲೆ ಇಟ್ಟಾಗ ಬಲಿ ಆ ಭೂಮಿಯ ಒಳಕ್ಕೆ ಹೋಗ್ತಾನೆ. ಇದು ವಾಮನ ಅವತಾರಕ್ಕೆ ಒಂದು ಉದಾಹರಣೆ. ಆಮೇಲೆ ಪರಶುರಾಮ ಅವತಾರ ಆಗತ್ತೆ. ಈ ಪರಶುರಾಮ ಅವತಾರ ಹೇಗಿರುತ್ತ ಅಂತಂದ್ರೆ, ಇದು ಬ್ರಾಹ್ಮಣ ಕ್ಷತ್ರಿಯನ ರೂಪ ಆಗಿರ್ತಂತೆ. 2 ರೂಪ, ಬ್ರಾಹ್ಮಣ ಕ್ಷತ್ರಿಯನ ರೂಪವಾಗತ್ತೆ. ಏನ್ ಬ್ರಾಹ್ಮಣ ಕ್ಷತ್ರಿಯ ಅಂತಂದ್ರೆ, ಬ್ರಾಹ್ಮಣರು ಅಂದ್ರೆ ಅವ್ರ ಸಾಧ್ವಿಗಳು, ಅವ್ರು ಯಾವ್ದಕ್ಕೂ ಹೋಗಲ್ಲ. ಕ್ಷತ್ರಿಯ ಅಂದ್ರೆ ಅವನ ಕೈಯಲ್ಲಿ ಯಾವಾಗ್ಲೂ ಒಂದು ಅಸ್ತ್ರ ಇದ್ದೇ ಇರುತ್ತೆ, ಯುದ್ಧಕ್ಕೆ ಎತ್ತಿದ ಕೈ ಅವನು ಕ್ಷತ್ರಿಯ ಅಂತಂದ್ರೆ. ಆ ರೂಪದಲ್ಲಿ ವಿಷ್ಣು ಬ್ರಾಹ್ಮಣನಾಗಿದ್ರು ಕೂಡ ಕೈಯಲ್ಲಿ ಒಂದು ಏನ ಆಯುಧ ಇಟ್ಕೊಂಡಿರ್ತಾನೆ. ಯಾವ್ದದು? ಗೊಡ್ಲಿ. ಆ ಗೊಡಲಿ ಅನ್ನೋ ಆಯುಧವನ್ನ ಇಟ್ಕೊಂಡಿರ್ತಾನೆ. ಯಾಕೆ ಈ ವಿಷ್ಣು ಈ ಅವತಾರವನ್ನ ತಾಳ್ತಾನೆ ಅಂತಂದ್ರೆ, ಸಾಮಾನ್ಯ ಜನರಿಗೆ ನ್ಯಾಯ ಕೊಡಕ್ಕೆ. ಆಗಿನ ಕಾಲದಲ್ಲಿ ಈಗ ಕ್ಷತ್ರಿಯ ರಾಕ್ಷಸರು ಇರ್ತಾರೆ. ಆ ಕ್ಷತ್ರಿಯ ರಾಕ್ಷಸರು ಏನ್ ಮಾಡ್ಬಿಡ್ತಾರೆ, ಎಲ್ರಿಗೂ ತೊಂದರೆ ಕೊಡ್ತಾ ಬರ್ತಾರೆ. ಎಲ್ಲಾ ದೇವತೆಗಳಿಗೆ, ಬ್ರಾಹ್ಮಣರಿಗೆ, ಎಲ್ರಿಗೂ ಒಂದು ತೊಂದರೆ ಕೊಡ್ತಾ ಬರ್ತಾರೆ. ಅವ್ರಿಗೆ ಆ ಕ್ಷತ್ರಿಯನಾಗಿ ಅವ್ರನ್ನ ಸಂಹಾರ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಪರಶುರಾಮ ಬ್ರಾಹ್ಮಣ ಕ್ಷತ್ರಿಯ ವೇಷವನ್ನ ಧರಿಸಿ ಅವತರಿಸ್ತಾರೆ ವಿಷ್ಣು ಅಂತ ಅಂದ್ಬಿಟ್ಟು, ಪರಶುರಾಮನ ರೂಪದಲ್ಲಿ ಅವತಾರವನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಮುಂದಿನದು ರಾಮ ಅವತಾರ. ಈ ರಾಮ ಅವತಾರದ ಬಗ್ಗೆ ಎಷ್ಟು ಹೇಳಿದ್ರು ಅದಕ್ಕೆ ಸಾಲದು. ಈ ರಾಮಾವತಾರ ಅನ್ನೋದು ಮಾನವತೆಯ ಸಾಕಾರ ರೂಪ ಅಂತ ಹೇಳ್ತಾರೆ. ಈ ಮನುಷ್ಯತ್ವದ ಸಾಕಾರ ರೂಪನೇ ಆ ರಾಮ ಅಂತ ಹೇಳ್ತಾರೆ. ಅವನೊಬ್ಬ ಆ ರಾಮ ಅನ್ನೋನು ಆದರ್ಶ ನಾಯಕ, ಸತ್ಯವಂತ. ಈ ರೀತಿಯ ಒಂದು ಅವತಾರ ಯಾವಾಗತ್ತೆ ಅಂತಂದ್ರೆ, ಹಿಂದೂ ಧರ್ಮದಲ್ಲಿ ಈ ರಾಮರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ, ನೀಡ್ತಾ ಇದ್ದೀವಿ. ರಾಮರು ಅಂತಂದ್ರೆ ಹಿಂದೂ ಧರ್ಮದಲ್ಲಿ ಒಬ್ಬ ಮಹಾನ್ ಪರಮಾತ್ಮ ಅಂತ ಅಂದ್ಬಿಟ್ಟು ನಾವು ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನಾವು ಕೊಡ್ತಾ ಇದ್ದೀವಿ. ಇವರು ಧರ್ಮ ಸಂರಕ್ಷಕನಾದ ರಾಮ ಹುಟ್ಟಿದ ಮೇಲೆ ನಮ್ಮ ಧರ್ಮದಲ್ಲಿ ಅಧೋಗತಿಗೆ ಹೋಗ್ತಾ ಇತ್ತು. ಆ ಧರ್ಮವನ್ನ ಉಳಿಸಕ್ಕೋಸ್ಕರ ರಾಮರ ಜನ್ಮ ಆಯ್ತು. ಮತ್ತೆ ಆ ದುರ್ಗುಣಗಳಿಂದ ಕೂಡಿದ ರಾವಣ ರಾಕ್ಷಸ, ಅವನು ಎಷ್ಟೇ ಬುದ್ಧಿಶಾಲಿ ಆಗ್ಲಿ, ಶಕ್ತಿಶಾಲಿ ಆಗ್ಲಿ, ಪರಾಕ್ರಮಿ ಆದ್ರೂ ಅವನಲ್ಲಿ ರಾಕ್ಷಸತ್ವನ ತುಂಬಿರೋದ್ರಿಂದ ಅವನನ್ನ ಸಂಹಾರ ಮಾಡಕ್ಕೋಸ್ಕರ ಈ ರಾಮರ ಅವತಾರ ಆಯ್ತು ಅಂತ ಹೇಳ್ತಾರೆ. ವಿಷ್ಣು ಈ ರಾಮರ ಅವತಾರವನ್ನ ತಾಳ್ತಾರೆ ಅಂತ ಹೇಳ್ತಾರೆ. ಮತ್ತೊಂದು ಪ್ರಮುಖವಾದಂತ ಅವತಾರ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ. ಆ ವಿಷ್ಣುವಿನ ಮತ್ತೊಂದು ಪ್ರಮುಖವಾದಂತ ಅವತಾರ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಅವತಾರ. ಆಗೇನಾಗತ್ತೆ, ಯಾವಾಗ ಈ ಅವತಾರ ಆಗತ್ತೆ ಅಂತಂದ್ರೆ, ಜನರಲ್ಲಿ ತಂತ್ರಗಾರಿಕೆ ಮತ್ತು ರಾಜಕೀಯ ಕುತಂತ್ರಗಳು ಹೆಚ್ಚಾಗ್ತಾ ಇರುತ್ತೆ. ಏನೋ ಕುತಂತ್ರ ಮಾಡೋದು, ತಂತ್ರಗಾರಿಕೆ ಮಾಡೋದು, ಇವೆಲ್ಲ ಹೆಚ್ಚಾಗಿ ಈ ಮೋಸ ಅನ್ನೋದು ಜಾಸ್ತಿ ಆಗಿ ಧರ್ಮವಾಗಿ ಯಾರು ಹೋಗ್ತಾರೋ ಆ ಧರ್ಮಿಗಳಿಗೆ ಒಂದು ಜಾಗನೇ ಇಲ್ದಿರ ಆಗೋಗಿರುತ್ತೆ. ಆ ಧರ್ಮ ಅನ್ನೋದು ತುಂಬ ಹೋಗ್ತಾ ಇರುತ್ತೆ. ಅಂತ ಸಮಯದಲ್ಲಿ ಕೃಷ್ಣ ಪರಮಾತ್ಮನ
ಅವತಾರ ಆಗತ್ತೆ ಅಂತ ಹೇಳ್ತಾರೆ. ಈ ಕೃಷ್ಣ ಅವತಾರದಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಕಂಸ ಅನ್ನೋ ಒಬ್ಬ ರಾಕ್ಷಸ, ಅವನನ್ನ ಕೃಷ್ಣಾವತಾರದಲ್ಲಿ ಕೃಷ್ಣ ಅವತಾರವನ್ನ ತಾಳಿ ಅವನನ್ನ ಸಂಹಾರ ಮಾಡ್ತಾರೆ. ಆಮೇಲೆ ಈ ಜನದಲ್ಲಿ ಜ್ಞಾನೋದಯವನ್ನ ಮೂಡಿಸೋ ಅಂತ ಒಂದು ಮಹತ್ ಕಾರ್ಯವನ್ನ, ಈ ಜನಗಳಲ್ಲಿ ಒಂದು ಜ್ಞಾನವನ್ನ ಮೂಡಿಸುವಂತ ಒಂದು ಮಹತ್ ಕಾರ್ಯ ಈ ಅವತಾರದಲ್ಲಿ ನಡೀತಾ ಹೋಗುತ್ತೆ. ಆಗನಿಂದ ಜನಗಳಲ್ಲಿ ನಾನ್ ಯಾರು ಅನ್ನೋ ಒಂದು ಜ್ಞಾನ ಮೂಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಈ ಅವತಾರದಲ್ಲಿ. ಆಮೇಲೆ ನೆಕ್ಸ್ಟ್ ಬುದ್ಧಾವತಾರ. ಬುದ್ಧ ಅಂತ ಅಂದ್ರೆ ಏನು ಅಂತಂದ್ರೆ, ಅದು ಜ್ಞಾನ ಅಂತೀವಿ. ಬುದ್ಧ ಅಂದಾಗ ಜ್ಞಾನ ಅಂತ, ತಿಳಿದವನು, ಜ್ಞಾನಿ ಅಂತ ಹೇಳ್ತೀವಿ. ಈ ಸರ್ವ ಜ್ಞಾನಿಯಾದ ಗೌತಮ ಬುದ್ಧ ಏನ್ ಮಾಡ್ತಾನೆ, ಅವನು ಸಂಸಾರವನ್ನ ತ್ಯಜಿಸಿ ಅವನು ತಪಸ್ಸಿಗೋಸ್ಕರ ಹೊರಡ್ತಾನೆ. ಯಾಕೆ ಹೊರಡ್ತಾನೆ? ಈ ಜನರ ದುಃಖನ ಪರಿಹರಿಸ್ಬೇಕು, ಈ ಜನಗಳಲ್ಲಿ ಇರ್ತಕ್ಕಂಥ ದುಃಖನ ಪರಿಹಾರ ಮಾಡಿ ಅವ್ರಿಗೊಂದು ಮಾರ್ಗನ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಹೊರಡ್ತಾನೆ. ಆ ರೀತಿ ಹೊರಟಂತ ಬುದ್ಧನಿಗೆ ಜ್ಞಾನೋದಯವಾಗಿ ಅವನು 8 ಮಾರ್ಗಗಳನ್ನ ಈ ಜನಗಳಿಗೆ ಸೂಚನೆ ಮಾಡ್ತಾನೆ. ಅದು ಯಾರ ಅವತಾರ? ವಿಷ್ಣುವಿನ ಅವತಾರ. ವಿಷ್ಣುವಿನ ಅವತಾರ ಬುದ್ಧನಾಗಿ 8 ಮಾರ್ಗಗಳನ್ನ ಈ ಜನಗಳಲ್ಲಿ ಸೂಚಿಸ್ತಾನೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದೇ ರೀತಿ ಕೊನೆ ಅವತಾರ ಅಂದ್ರೆ ಕಲ್ಕಿ ಅವತಾರ. ಈ ಕಲ್ಕಿ ಅವತಾರ ಯಾವಾಗ ಆಗುತ್ತಪ್ಪ ಅಂದ್ರೆ, ಕಲಿಯುಗದಲ್ಲಿ. ಇನ್ನೂ ಆಗಿಲ್ಲ ಅಂತ ಹೇಳ್ತಾರೆ, ಆಗಿದೆ ಅಂತ ಹೇಳ್ತಾರೆ. ಇನ್ನ ಅದರ ಬಗ್ಗೆ ಪೂರ್ಣವಾದ ಒಂದು ವಿವರ ಗೊತ್ತಿಲ್ಲ. ಕಲ್ಕಿ ಅನ್ನೋನು ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಕಲಿಯುಗದಲ್ಲಿ. ಈ ಕಲ್ಕಿ ಯಾತಕ್ಕೋಸ್ಕರ ಈ ಕಲಿಯುಗದಲ್ಲಿ ಹುಟ್ಟುತ್ತಾರೆ ಅಂತಂದ್ರೆ, ಈ ಕಲಿಯುಗದಲ್ಲಿ ಮೋಸ, ವಂಚನೆ, ಪಾಪ ಕಾರ್ಯಗಳು ಇವೆಲ್ಲ ತುಂಬಿಟ್ಟಿರುತ್ತೆ. ಇದೇ ಜಾಸ್ತಿ ಆಗಿ 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 ಮನುಷ್ಯ ಜೀವನ ಏನು ಅನ್ನೋದೇ ತಿಳಿದೀರ ಅವನು ಸಂಹಾರ ಆಗ್ತಾ ಹೋಗ್ತಾನೆ. ಅಂದ್ರೆ ಮನುಷ್ಯ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ದೆ ಆ ಪಾಪ ಕೃತ್ಯದಲ್ಲಿ ಮುಳುಗ್ತಾ ಹೋಗ್ತಾನೆ. ಅಂತ ಸಮಯದಲ್ಲಿ ಏನಾಗತ್ತೆ, ಈ ಕಲ್ಕಿ ಅವತಾರ ಅನ್ನೋದು ಆಗ್ತಾ ಹೋಗುತ್ತೆ. ವಿಷ್ಣು ನೋಡ್ತಾನೆ, ಕಲಿಯುಗ ಈ ತರ ಆದ್ರೆ ಮುಳುಗೋಗ್ಬಿಡುತ್ತೆ, ಇದ್ರಲ್ಲೇ ಆ ಪಾಪ ಕೃತ್ಯದಲ್ಲೇ ಕಲಿಯುಗ ಮುಳುಗೋಗ್ಬಿಡುತ್ತೆ, ಜನಗಳು ಅದ್ರಲ್ಲೇ ಹಾಳಾಗ್ತಾರೆ ಅನ್ನೋ ಉದ್ದೇಶಕ್ಕೆ ಕಲ್ಕಿ ಅವತಾರವನ್ನ ತಾಳ್ತಾನೆ. ಅವನೇನ್ ಇಟ್ಕೊಂಡಿರ್ತಾನೆ? ಕೈಯಲ್ಲಿ ಖಡ್ಗವನ್ನ ಇಟ್ಕೊಂಡಿರ್ತಾನೆ. ಆ ಖಡ್ಗವನ್ನ ಇಟ್ಕೊಂಡು ಅವನೇನ್ ಮಾಡ್ತಾನೆ, ಕಾಳಿ ಅನ್ನೋ ರಾಕ್ಷಸ ಇರ್ತಾನೆ, ಅವನನ್ನ ಸಂಹಾರ ಮಾಡಿ, ಅವನನ್ನು ಸಂಹರಿಸಿ ಸತ್ಯಯುಗದ ಕಡೆಗೆ, ಆ ಸತ್ಯಯುಗದ ಆರಂಭಕ್ಕೆ ಇವನು ಕಾರಣೀಭೂತ ಆಗ್ತಾನೆ ಅಂತ ಅಂದ್ಬಿಟ್ಟು, ಈ ಕಲ್ಕಿ ಅನ್ನೋನು ಸತ್ಯಯುಗ, ಮುಂದೆ ಬರ್ತಕ್ಕಂಥ ಈ ಸತ್ಯಯುಗ ಏನಿದೆಯೋ ಇದಕ್ಕೆ ಕಾರಣೀಭೂತ ಆಗ್ತಾನೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದಕ್ಕೋಸ್ಕರ ವಿಷ್ಣು ಈ ಕಲ್ಕಿ ಅವತಾರವನ್ನ ತಾಳಿದಾನೆ ಈ ಕಲಿಯುಗದಲ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇಲ್ಲಿವರೆಗೂ ನಾವು ಈ 10 ಅವತಾರಗಳ ಬಗ್ಗೆ ತಿಳ್ಕೊಂಡ್ವಿ. ಈ 32ನೇ ನಾಮದ 2ನೇ ಭಾಗ, ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧಾಸುರ ಸೈನಿಕ ಅಂತ ಅಂದ್ಬಿಟ್ಟು ಇದೆ. ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧಾಸುರ ಸೈನಿಕ ಅಂತಂದ್ರೆ ಏನಪ್ಪ ಅಂತಂದ್ರೆ, ಈಗ ಮಾತೆಗೂ ಮತ್ತೆ ಬಂಡಾಸುರನ್ಗೂ ಯುದ್ಧ ನಡೀತಾ ಬಂತು. ಎಲ್ರೂ ಸಂಹಾರ ಆದ್ರು. ಅವರಲ್ಲಿರ್ತಕ್ಕಂಥ ಪರಾಕ್ರಮಿಗಳಾದಂತ ಆ ಸೈನ್ಯ ಎಲ್ಲ ಸಂಹಾರ ಆಗೋಯ್ತು. ಇನ್ನು ಉಳ್ದಿರ್ತಕ್ಕಂಥದ್ದು ಕೆಲವು ಸೈನಿಕರು ಮತ್ತೆ ಈ ಬಂಡಾಸುರ ಮಾತ್ರ ಉಳ್ದಿರ್ತಾರೆ. ಅವಾಗ ಏನ್ ಮಾಡ್ತಾರೆ ಮಾತೆ, ಈ ಮಹಾಪಾಶುಪತಾಸ್ತ್ರವನ್ನ ಪ್ರಯೋಗ ಮಾಡ್ತಾಳೆ ಮಾತೆ. ಆ ಮಹಾಪಾಶುಪತಾಸ್ತ್ರವನ್ನ ಆ ಪ್ರಯೋಗ ಮಾಡಿದಾಗ ಏನಾಗತ್ತೆ, ಏನು ಉಳ್ದಿರ್ತಾರೋ ಇನ್ನು ಉಳ್ದಿರ್ತಕ್ಕಂಥ ಸೈನ್ಯ ಎಲ್ಲ ನಾಶ ಆಗೋಗುತ್ತೆ. ಆ ಸೈನ್ಯವನ್ನೆಲ್ಲ ಭಸ್ಮ ಮಾಡ್ತಾಳೆ. ಇನ್ನು ಉಳಿದಿರ್ತಕ್ಕಂಥ ಏನ್ ಪುಟ ಪುಟ ಒಂದು ಗುಂಪು ಇರುತ್ತೆ, ಸೈನ್ಯದ ಗುಂಪು, ಅದು ಕೂಡ ನಾಶ ಆಗೋಗುತ್ತೆ. ಈ ಪಾಶುಪತ ಮಂತ್ರ, ಈ ಮಹಾಪಾಶುಪತಾಸ್ತ್ರ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಇದೊಂದು ಬೀಜಾಕ್ಷರದ ಸಂಪುಟ. ಅಷ್ಟೊಂದು
ಶಕ್ತಿ ಇದೆ. ಸಂಪುಟ ಅಂತಂದ್ರೆ ನಿಮಗ್ ಗೊತ್ತು, ಈಗ ನಾವು ಮನೆಗಳಲ್ಲಿ ಈ ಇದನ್ನೆಲ್ಲ ಇಡ್ಬೇಕಾದ್ರೆ ಒಂದು ಪುಟ್ಟ ಪುಟ್ಟ ಒಂದು ಇದನ್ನ ಮಾಡಿರ್ತೀವಿ, ಅದಕ್ ಸಂಪುಟ ಅಂತ ಹೇಳ್ತೀವಿ. ಅದ್ರೊಳಗಡೆ ಅದಿರುತ್ತೆ. ಅದೇ ರೀತಿ ಈ ಪಾಶುಪತಾಸ್ತ್ರ ಅನ್ನೋದು ಕೂಡ ಒಂದು ಸಂಪುಟ ಇದೆ. ಇದರಲ್ಲಿ ಮಂತ್ರ ಅನ್ನೋ ಒಂದು ಶಕ್ತಿ ಅನ್ನೋದು, ಬೀಜಾಕ್ಷರದ ಒಂದು ಶಕ್ತಿ ತುಂಬಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಈ ಮನುಷ್ಯ ಅನ್ನೋನು ಕಾಲಕ್ಕೆ ಬದ್ಧ ಆಗಿದ್ದಾನೆ. ಅಂದ್ರೆ ಈ ಆ ಪರಮಾತ್ಮ ಕಾಲಾತೀತ, ಅವನಿಗೆ ಕಾಲ ಅನ್ನೋದು ಇಲ್ವೇ ಇಲ್ಲ. ಆದ್ರೆ ಈ ಮನುಷ್ಯ ಸಮಯಬದ್ಧ. ಅವನು ಏನ್ ಸಮಯ ಕೊಟ್ಟಿದ್ದಾನೋ ಅದರಲ್ಲೇ ನಡಿಬೇಕು, ಆ ಸಮಯಕ್ಕೆ ಬದ್ಧನಾಗೆ ಅವನು ಹೋಗ್ಬೇಕು ಅವನು. ಆ ರೀತಿಯಲ್ಲಿ ನಾವು ಕಾಲಬದ್ಧರು. ಯಾವಾಗ ನಾವು ಕಾಲಬದ್ಧರಾಗಿರ್ತೀವೋ ಆವಾಗ ನಮ್ಮ ಕರ್ಮನ ಆ ಕಾಲದಲ್ಲಿ ಮಾಡ್ತಾ ಹೋಗ್ತೀವಿ, ಆ ಕರ್ಮ ಬದ್ಧರಾಗ್ತೀವಿ. ನಮ್ಮ ಕರ್ಮನ ಆ ಕಾಲದಲ್ಲಿ ಮಾಡ್ತಾ ಹೋದಾಗ ನಮ್ಗೇನಾಗತ್ತೆ, ಕರ್ಮ ಬದ್ಧರಾಗ್ತೀವಿ. ಹಾಗೆ ನಾವು ಗುಣಬದ್ಧರು ಕೂಡ. ಗುಣಬದ್ಧರು ಅಂದ್ರೆ ಏನು, ಈ ಈ ರಜೋಗುಣ, ತಮೋಗುಣ, ಸತ್ವಗುಣ, ಈ ಮೂರು ಕೂಡ ಈ ಮನುಷ್ಯನ್ಗೆ ಇದೆ. ಆದ್ರೆ ಆ ಪರಮಾತ್ಮನ್ಗೆ ಗುಣಾತೀತ, ಅವನ್ಗೆ ಯಾವ ಗುಣಗಳು ಇಲ್ಲ. ನಮ್ಗೆ ಎಲ್ಲ ಇದೆ. ಆಮೇಲೆ ಯಾವಾಗ ನಾವ್ ಈ ಕರ್ಮವನ್ನು ಮಾಡ್ತಾ ಹೋಗ್ತೀವೋ ಅವಾಗ ನಮ್ಗೇನಾಗುತ್ತೆ, ವಾಸನ ಬದ್ಧರಾಗ್ತೀವಿ. ಆ ವಾಸನೆ ಅನ್ನೋದು ನಮ್ಮ ಹಿಂದೆ ಹಿಂದೆನೆ, ಆ ಕರ್ಮದ ವಾಸನೆಗಳು ನಮ್ ಹಿಂದೆ ಹಿಂದೆನೆ ಸುತ್ತುತ್ತಾ ಸುತ್ತುತ್ತಾ ಬರ್ತಾ ಇರುತ್ತೆ. ಇದನ್ನೇ ನಾವೇನಂತೀವಿ, ಇವೆಲ್ಲವುಗಳನ್ನ ಸುತ್ಕೊಂಡಿರುವಂತದನ್ನ ನಾವೇನಂತೀವಿ, ಪಾಶ ಅಂತ ಕರಿತೀವಿ. ಈ ಈ ಪಾಶದಿಂದ ನಾವ್ ಏನ್ ಸುತ್ಕೊಂಡಿದೀವೋ ಅವ್ರನ್ನ ನಾವ್ ಜೀವಿ ಅಂತ ಕರಿತೀವಿ. ಈ ಎಲ್ಲ ಪಾಶಗಳಿಂದ ಸುತ್ಕೊಂಡಿರೋನೆ ಜೀವಿ ಅಂತ ನಾವು ಕರಿತೀವಿ. ಈ ಇದನ್ನೆಲ್ಲ ಆಡಿಸ್ತಾ ಇರೋನ್ ಯಾರು, ಈ ಜೀವಿನ. ಇವನ ಸುತ್ತ ಆ ಪಾಶನ ಹಾಕಿ ಇದನ್ನೆಲ್ಲ ಆಡಿಸ್ತಾ ಇರೋನ್ ಯಾರು, ಇದನ್ನೆಲ್ಲ ಮಾಡ್ತಾ ಇರೋನ್ ಯಾರು, ಇದೆಲ್ಲ ಯಾರ ಕೈಯಲ್ಲಿದ್ಯಪ್ಪ ಅಂದ್ರೆ ಆ ಪರಮಾತ್ಮನ ಕೈಯಲ್ಲಿದೆ. ಅವನು ಈ ಜೀವನ ಸೃಷ್ಟಿ ಮಾಡಿದಾನೆ, ಇವನ್ ಕೈಯಲ್ಲಿ ಕರ್ಮ ಮಾಡಿಸ್ತಾನೆ, ಆ ಕರ್ಮ ವಾಸನೆಯನ್ನ ಅವನಿಗೆ ಸುತ್ತಿಸ್ತಾನೆ, ಅದನ್ನೆಲ್ಲ ಮಾಡ್ತಾನೆ. ಅದನ್ನ ಮಾಡ್ತಾ ಇರೋನು ಆ ಪರಮಾತ್ಮ ಅಂತಂದ್ರೆ ಇಲ್ಲಿ ನಾವು ಮೂರನ್ನ ನೋಡ್ತೀವಿ. ಏನ್ ನೋಡ್ತೀವಿ, ಪಾಶುಪತಾಸ್ತ್ರಾಗ್ನಿ ಅಂದಾಗ ಇಲ್ಲಿ ಪಶು ಇದ್ದಾನೆ, ಪಾಶ ಇದೆ, ಪತಿ ಇದೆ. ಇಲ್ಲಿ ಮೂರನ್ನ ನಾವು ಕಾಣ್ತೀವಿ ಅಲ್ವಾ. ಇಲ್ಲಿ ಮೂರು ವಿಧದ ನಾವು ಕಾಣ್ತೀವಿ, ಪಶು, ಪಾಶ, ಪತಿ ಅನ್ನೋ ಮೂರನ್ನ ನಾವು ಕಾಣ್ತೀವಿ. ಈ ಮೂರನ್ನ ಪಶುವಿನಿಂದ ಪಾಶನ ವಿಮೋಚನೆ ಮಾಡಿದಾಗ ಇಲ್ಲಿ ಏನ್ ಉಳಿಯುತ್ತೆ, ಪತಿ ಮಾತ್ರ ಉಳಿಯುತ್ತೆ. ಆ ವಿಮೋಚನೆ ಮಾಡ್ಬೇಕು ಅಂದಾಗ ಪಶುವಿಂದ ಪಾಶನ ವಿಮೋಚನೆ ಮಾಡ್ಬೇಕು. ಯಾವಾಗ ಅವನ ಕರ್ಮ ಏನಿದೆ, ಅವನ ವಾಸನೆಗಳೇನಿದೆ, ಅವನ ಕೆಟ್ಟ ಗುಣಗಳೇನಿದೆ, ಅದರಿಂದ ಅವನ್ ಸುತ್ಕೊಂಡಿರ್ತಾನೆ, ಆ ಪಾಶದಿಂದ ಸುತ್ಕೊಂಡಿರ್ತಾನೆ. ಆ ಪಾಶದಿಂದ ಅವನನ್ನ ವಿಮುಕ್ತಿ ಮಾಡ್ಬೇಕು ಅಂದಾಗ ಈ ಪಶು ಅನ್ನೋನ್ ಏನ್ ಮಾಡ್ಬೇಕಾಗತ್ತೆ, ಆ ಪತಿ ಅನ್ನೋನ್ನ ಸ್ಮರಣೆ ಮಾಡ್ಬೇಕಾಗತ್ತೆ. ಆ ಪತಿಯನ್ನ ಸ್ಮರಣೆ ಮಾಡಿದಾಗ ಇವನು ಆ ಪಾಶದಿಂದ ವಿಮುಕ್ತನಾಗ್ತಾನೆ. ಹಾಗೆ ಆ ಪತಿನ ಅವನು ಶರಣು ಹೋಗ್ಬೇಕಾಗತ್ತೆ. ಆ ಪಾಶದಿಂದ ಯಾವಾಗ ಅವನು ವಿಮುಕ್ತನಾಗ್ತಾನೋ, ಈಗ ಉಳ್ಕೊಂಡಿದ್ ಯಾವ್ದು, ಪತಿ ಮಾತ್ರ ಉಳ್ಕತಾನೆ. ಆ ಪತಿನ ಇವನು ಸ್ಮರಣೆ ಮಾಡ್ತಾ ಹೋಗ್ಬೇಕು. ಆ ಸ್ಮರಣೆ ಮಾಡಿ ಅವನಲ್ಲಿ ಒಂದಾಗ್ಬೇಕು. ಆ ಪತಿನ ಸ್ಮರಣೆ ಮಾಡಿದಾಗ ಇವನು ಏನಾಗ್ತಾನೆ, ಈ ಪಶು ಅನ್ನೋನ್ ಕೂಡ ಆ ಪತಿಯಲ್ಲಿ ಸೇರೋಗ್ತಾನೆ. ಅವಾಗ ಅವನು ಪಶುಪತಿ ಆಗ್ತಾನೆ. ಅದ್ವೈತ ಆಗತ್ತೆ. ಎರಡು ಅನ್ನೋದು ಇಲ್ಲಿ ಒಟ್ಟೋಗುತ್ತೆ, ಪಶುನು ಇಲ್ಲ ಪತಿ, ಪಶುಪತಿ ಆಗ್ಬಿಡ್ತಾನೆ. ಹಾಗೆ ಅವನನ್ನ ನಾವು ಸ್ಮರಣೆ ಮಾಡ್ಬೇಕು ಅಂತ ಅಂದಾಗ ನಾವೇನ್ ಮಾಡ್ಬೇಕಾಗತ್ತೆ, ಆ ಎರಡಿಲ್ಲ ಒಂದಾಗ್ಬೇಕು. ಅವನಲ್ಲಿ ನಾವು ಈ ಪಶು ಅನ್ನೋನು ಪತಿ ಆಗ್ಬೇಕು ಅಂದಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಅವನ ಶರಣು ಹೋಗ್ಬೇಕಾಗತ್ತೆ. ಆ ತರ ಶರಣಿ ಹೋಗ್ಬೇಕಾದ್ರೆ ಮೂರು ಮಾರ್ಗಗಳನ್ನ ನಮ್ಗೆ ತಿಳಿಸಿದ್ದಾರೆ. ಹೇಗೆ ಆ ಪರಮಾತ್ಮನನ್ನ ನಾವು ಶರಣು ಹೋಗ್ಬೇಕು, ಅವನಲ್ಲಿ ಒಂದಾಗ್ಬೇಕು ಅಂತ ಆಸೆ ಉಟ್ಕೊಂಡಾಗ ನಾವು ಮೂರು ಮಾರ್ಗಗಳನ್ನ ನಾವು ಅನುಸರಿಸ್ಬೇಕಾಗತ್ತೆ. ಅದು ಯಾವ್ಯಾವ್ದಪ್ಪ ಅಂತಂದ್ರೆ,
ಒಂದನೇದು ಉಪಾಸನಾ ಮಾರ್ಗ ಅಂತ ಹೇಳ್ತಾರೆ, ಎರಡನೇದು ಭಕ್ತಿ ಮಾರ್ಗ ಅಂತ ಹೇಳ್ತಾರೆ, ಮೂರನೇದು ವಿಚಾರಣಾ ಮಾರ್ಗ. ಈ ಮೂರು ಮಾರ್ಗಗಳನ್ನ ನಾವು ಮಾಡ್ತಾ ಹೋದಾಗ, ಆ ಮಾರ್ಗಗಳಲ್ಲಿ ನಾವು ಹೊರಟಾಗ ಆ ನಾವು ಪಶುಪತಿ ಆಗ್ತೀವಿ. ಈ ಪಶು ಹೋಗಿ ಆ ಪತಿಯಲ್ಲಿ ಸೇರ್ಕೊಂತೀವಿ, ಆ ಪರಮಾತ್ಮನನ್ನ ನಾವು ಹೊಂದ್ತೀವಿ ಅಂತ ಹೇಳ್ತಾರೆ. ಈ ವಿಚಾರಣಾ ಮಾರ್ಗ ಅಂತ ಇದು ಯಾವ್ದ್ರಲ್ಲಿದ್ಯಪ್ಪ, ಇದನ್ನ ಹೇಗ್ ಮಾಡೋದು? ಇದು ಆತ್ಮ ವಿಚಾರಣ ಅಂದ್ರೆ ಈ ಆತ್ಮ ಮತ್ತು ಆ ಪರಮಾತ್ಮ ಎರಡು ಒಂದೇ ಅಂತ ವಿಚಾರಣ ಮಾಡೋ ಅಂತದ್ದು ಈ ವಿಚಾರಣಾ ಮಾರ್ಗ. ಇದನ್ನ ನಾವು ಯಾವ್ದ್ರಲ್ಲಿ ನೋಡ್ತೀವಪ್ಪ ಅಂತಂದ್ರೆ, ಇದನ್ನ ನಾವು ತಿಳಿಬೇಕು ಅಂದಾಗ ನಾವು ಜ್ಞಾನ ಯೋಗಕ್ಕೆ ಹೋಗ್ಬೇಕಾಗತ್ತೆ. ಆ ಜ್ಞಾನ ಯೋಗಕ್ಕೆ ಹೋದಾಗ ಈ ಆತ್ಮದ ವಿಚಾರವನ್ನ ನಾವು ತಿಳ್ಕತೀವಿ. ಈ ಭಕ್ತಿ ಯೋಗ ಅನ್ನೋದನ್ನ ನಾವು ಯಾವ್ದ್ರಲ್ಲಿ ಕಾಣ್ತೀವಿ? ಇದನ್ನ ಧರ್ಮ ಮತ್ತು ಕರ್ಮದ ಯೋಗ ಅಂತ ಇದೆ, ಅದರಲ್ಲಿ ನಾವು ಹೋದಾಗ ಈ ಭಕ್ತಿ ಮಾರ್ಗವನ್ನ ನಾವು ಕಾಣ್ತೀವಿ. ಮತ್ತೆ ಉಪಾಸನಾ ಯೋಗ, ಇದನ್ನ ನಾವ್ ಯಾವ ರೀತಿ ನಾವು ಉಪಾಸನೆ ಮಾಡಕ್ಕೆ ಯಾವ ಯೋಗವನ್ನ ನಾವು ಉಪಯೋಗಿಸ್ಕೋಬೇಕು ಅಂತ ಅಂದಾಗ ಭಾವನಾ ಯೋಗ ಅನ್ನೋದು ಒಂದಿದೆ. ಆ ಭಾವನಾ ಯೋಗಕ್ಕೆ ನಾವು ಹೋದಾಗ ಆ ಉಪಾಸನಾ ಯೋಗವನ್ನ ನಾವು ಮಾಡೋದಿಕ್ಕೆ ಅನುಕೂಲ ಆಗುತ್ತೆ. ಭಾವನಾ ಯೋಗ ಅಂದ್ರೆ ಏನು ಅಂತಂದ್ರೆ, ನಮ್ಮ ಭಾವನೆಗಳೆಲ್ಲ ಆ ಪರಮಾತ್ಮಂದೇ ಆಗಿರ್ಬೇಕು. ನಾವ್ ಏನೇನು ಅನ್ಕೊಳ್ತೀವಿ, ಏನೇನ್ ಮಾಡ್ತೀವಿ, ಎಲ್ಲ ಭಾವನೆಗಳು ಆ ಪರಮಾತ್ಮಂದೇ ಆದಾಗ, ಆ ಭಾವನೆಯಲ್ಲೇ ನಾವಿದ್ದಾಗ ನಾವು ಆ ಪರಮಾತ್ಮ ಆಗ್ತೀವಿ ಅನ್ನೋದನ್ನ ತಿಳಿಸುತ್ತೆ. ಆ ಭಾವನಾ ಯೋಗದಲ್ಲಿ ನಾವು ಹೋದಾಗ ಆ ಉಪಾಸನಾ ಯೋಗ ಅನ್ನೋದು ನಮ್ಗೆ ಸಿಕ್ಕುತ್ತೆ. ಈ ಮೂರು ಸಾಧನಗಳ ವಿಚಾರಣಾಶೀಲ ಪ್ರವೃತ್ತಿನ ಏನಂತಾರಪ್ಪ ಅಂದ್ರೆ, ಜ್ಞಾನಪರದಲ್ಲಿ ಜ್ಞಾನಿಗಳು ಇದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇದನ್ನೇ ಪಾಶುಪತ ಅಂತ ಕರೀತಾರೆ. ಈ ಮೂರು ಮಾರ್ಗಗಳನ್ನೇ ಪಾಶುಪತ ಅಂತ ಜ್ಞಾನಪರದಲ್ಲಿ ಹೇಳ್ತಾರೆ. ಆದ್ರಿಂದ ನಾವು ಆ ಪರಮಾತ್ಮನನ್ನ ಕಾಣಬೇಕು, ಅವನಲ್ಲಿ ಒಂದಾಗ್ಬೇಕು, ಅವನಲ್ಲಿ ಲೀನ ಆಗ್ಬೇಕು ಅಂದಾಗ ಈ ಮೂರು ಮಾರ್ಗಗಳನ್ನ ತಿಳಿದು ನಾವು ಉಪಾಸನೆಯನ್ನ ಮಾಡಿದಾಗ ನಾವು ಅವನನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ನಾಮ 33ನೇದು ಲಲಿತಾ ಸಹಸ್ರನಾಮದಲ್ಲಿ 33ನೇ ನಾಮ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಅಂತ ಇದೆ. ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕ ಅಂತಂದ್ರೆ, ಯುದ್ಧದಲ್ಲಿ ಬಂಡಾಸುರನ ಸೈನ್ಯ ಎಲ್ಲ ದಗ್ಧ ಆಗೋಗ್ಬಿಡುತ್ತೆ. ಈಗ ಉಳಿದಿರೋದು ಏನಪ್ಪಾ ಅಂತಂದ್ರೆ, ಆ ಬಂಡಾಸುರ ಇದ್ದಾನೆ, ಮತ್ತೆ ಅವನ ಪಟ್ಟಣ ಶೂನ್ಯಕ ಪಟ್ಟಣ ಅಂತ ಇರುತ್ತೆ. ಆ ಶೂನ್ಯಕ ಪಟ್ಟಣ, ಅದ್ರಲ್ಲಿರ್ತಕ್ಕಂಥ ಹೆಂಗಸರು ಮಕ್ಕಳು ಅಷ್ಟು ಮಾತ್ರ ಉಳ್ದಿರ್ತಾರೆ. ಇನ್ಯಾವ ಪರಾಕ್ರಮಿಗಳು ಇಲ್ಲ, ಯಾವ ಅಣ್ಣ ತಮ್ಮಂದ್ರು ಇಲ್ಲ, ಯಾವ ಸೈನಿಕರು ಇಲ್ಲ, ಎಲ್ರು ದಗ್ಧರಾಗಿ ಹೊರಟೋಗಿರ್ತಾರೆ. ಅಂತ ಸಮಯದಲ್ಲಿ ಏನ್ ಮಾಡ್ತಾಳೆ ಮಾತೆ, ಇವನೊಬ್ನೇ ಒಬ್ಬ ಬಂಡಾಸುರ ಅನ್ನೋನು ಉಳಿದಿರ್ತಾನೆ. ಅಂತ ಸಮಯದಲ್ಲಿ ಈ ಕಾಮೇಶ್ವರಾಸ್ತ್ರವನ್ನ ಪ್ರಯೋಗ ಮಾಡ್ತಾಳೆ ಮಾತೆ. ಈ ಕಾಮೇಶ್ವರಾಸ್ತ್ರವನ್ನ ಪ್ರಯೋಗ ಮಾಡ್ತಾಳೆ. ಈ ಕಾಮೇಶ್ವರಾಸ್ತ್ರವನ್ನ ಪ್ರಯೋಗ ಮಾಡಿದಾಗ ಏನಾಗುತ್ತೆ, ಬಂಡಾಸುರನು ಸಾಯ್ತಾನೆ, ಅಲ್ಲಿರೋ ಶೂನ್ಯಕ ಪಟ್ಟಣ, ಅವನ್ ಪಟ್ಟಣನು ದಗ್ಧ ಹೋಗುತ್ತೆ. ಮತ್ತೆ ಅಲ್ಲಿರ್ತಕ್ಕಂಥ ಈ ಸೈನಿಕರ ಹೆಂಡತಿ ಮಕ್ಕಳು ಯಾರ್ಯಾರು ಇರ್ತಾರೋ ಎಲ್ಲರೂ ಒಂದ್ ಕಡೆಯಿಂದ ಸುಟ್ಟು ಬೂದಿ ಆಗೋಗ್ತಾರೆ. ಅವಾಗ ಏನನ್ಸುತ್ತೆ ಅಂತ, ಅಯ್ಯೋ ಮಾತೆ ಯಾಕೆ ಹೀಗ್ ಮಾಡಿದ್ಲು? ಅವಳಿಗೆ ಬೇಕಾಗಿದ್ದ ಬಂಡಾಸುರ ಮಾತ್ರ ಅಲ್ವಾ, ಆ ರಾಕ್ಷಸನ್ನ ಒಬ್ಬನ್ ಸಾಯಿಸಿದ್ರೆ ಸಾಕಾಗಿತ್ತಲ್ವಾ? ಆ ಹೆಂಗಸರನ್ನ, ಆ ಮಕ್ಕಳನ್ನ ಅನ್ಯಾಯವಾಗಿ ಅವರೆಲ್ಲ ಏನು ತಿಳಿದಂತವ್ರು ಅವ್ರನ್ನೆಲ್ಲ ಸಾಯಿಸ್ಬಿಟ್ಲಲ್ಲ ಮಾತೆ. ಇವಳು ಕರುಣಾಮಯಿ ಆದಂತ ಮಾತೆ ಯಾಕೆ ಈ ತರ ಮಾಡಿದ್ಲು ಅಂತ ಅನ್ನೋ ಒಂದು ಭಾವನೆ ನಮ್ಗೆ ಬರುತ್ತೆ. ಇಂಥ ದೊಡ್ಡ ಅಸ್ತ್ರವನ್ನ, ಕಾಮೇಶ್ವರಾಸ್ತ್ರವನ್ನ ಅಲ್ಲಿ ಪ್ರಯೋಗ ಮಾಡ್ಬಿಟ್ಲಲ್ಲ ಮಾತೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಆದ್ರೆ
ಅದಕ್ಕೆ ಒಂದು ಕಾರಣ ಅನ್ನೋದು ಇರುತ್ತೆ. ಏನಪ್ಪ ಕಾರಣ ಅಂತಂದ್ರೆ, ಆ ಮಕ್ಕಳು ಇರ್ತಾರಲ್ಲ, ಅವಳು ಯಾಕೆ ಆ ಅಮಾಯಕ ಹೆಂಗಸರನ್ನ ಮಕ್ಕಳನ್ನ ದಗ್ಧ ಮಾಡಿದ್ಲು ಅಂತಂದ್ರೆ, ಅಲ್ಲಿನ ಮಕ್ಕಳು ಇರ್ತಾರಲ್ಲ ಅವರು ಬೀಜ ತತ್ವಕ್ಕೆ ಸೇರಿದಂತವ್ರು. ರಾಕ್ಷಸ ತತ್ವದಿಂದ ಕೂಡಿರ್ತಾರೆ. ಆ ಬೀಜ ತತ್ವ ಯಾವ್ದರಿಂದ ಇರುತ್ತೆ? ರಾಕ್ಷಸ ತತ್ವದಲ್ಲೇ ಇರುತ್ತೆ. ಆ ಬೀಜ ತತ್ವಕ್ಕೆ ಸೇರಿದವರು ಆ ಮಕ್ಕಳು ಇವತ್ ಬೀಜ, ನಾಳೆ ದೊಡ್ಡವರಾಗ್ತಾರೆ, ಮರ ಆಗತ್ತೆ, ತಿರ್ಗಾ ಬೆಳೆಯುತ್ತೆ, ತಿರ್ಗಾ ಬೀಜ ಆಗತ್ತೆ, ಹೀಗೆ ಆಗ್ತಾ ಇರುತ್ತೆ. ಆದ್ರೆ ಅದು ಯಾವ ತತ್ವಕ್ಕೆ ಸೇರಿದೆ? ಬೀಜ ತತ್ವ. ಆದ್ರೂ ಅದು ರಾಕ್ಷಸ ತತ್ವದಲ್ಲಿದೆ. ಈ ಹೆಂಗಸರೆಲ್ಲ ಇರ್ತಾರಲ್ಲ, ಇವರೆಲ್ಲ ಯಾರು ಅಂತಂದ್ರೆ, ಈ ಬೀಜನ ನಾವು ಯಾವ್ದೇ ಒಂದು ಕ್ಷೇತ್ರದಲ್ಲಿ ಹಾಕ್ದಾಗ ಮತ್ತೆ ಅದು ಮೊಳಕೆ ಹೊಡೆಯುತ್ತೆ. ಆ ಕ್ಷೇತ್ರ ಸ್ವರೂಪ ಉಳ್ಳೋರು ಹೆಂಗಸರು. ಮತ್ತೆ ಆ ರಾಕ್ಷಸತ್ವ ಅನ್ನೋದು ಬೆಳ್ಕೊಳತ್ತೆ. ಆ ಕಾರಣಕ್ಕೆ, ಆ ಉದ್ದೇಶಕ್ಕೆ ಏನ್ ಮಾಡ್ತಾಳೆ ಮಾತೆ? ಆ ಮಕ್ಕಳನ್ನ, ಆ ಮಹಿಳೆಯರನ್ನ ಎಲ್ರನ್ನು ದಗ್ಧ ಮಾಡಾಕ್ತಾಳೆ. ಮತ್ತೆ ಇದು ಹುಟ್ಟಬಾರ್ದು, ಈ ರಾಕ್ಷಸತ್ವ ಅನ್ನೋದು ಎಲ್ಲೂ ಕಾಣಬಾರ್ದು ಅನ್ನೋ ಉದ್ದೇಶಕ್ಕೆ ಆ ತಾಯಿ ಏನ್ ಮಾಡ್ತಾರೆ? ಎಲ್ರನ್ನು ಸಂಹಾರ ಮಾಡ್ತಾ ಹೋಗ್ತಾಳೆ. ಈ ಮಹಾಪಾಶುಪತಾಸ್ತ್ರ ಅನ್ನೋದು ಎಲ್ಲಿದ್ಯಪ್ಪ? ನಮ್ಮಲ್ಲಿ ಕೂಡ ಇದೆ. ಈ ಮಹಾಪಾಶುಪತಾಸ್ತ್ರ ಅನ್ನೋದು ಹೇಗೆ ಮಾತೆ ಆ ಬಂಡಾಸುರನ ಮೇಲೆ ಸಂಹಾರಕ್ಕೋಸ್ಕರ, ಪೂರ್ಣವಾದಂತ ಅವನ ಸಂಹಾರಕ್ಕೋಸ್ಕರ ಹಾಕ್ತಾಳು, ಅಂತ ಒಂದು ಮಹಾಪಾಶುಪತಾಸ್ತ್ರ ಅನ್ನೋದು ನಮ್ಮಲ್ಲಿ ಕೂಡ, ಈ ಮನುಷ್ಯನಲ್ಲಿ ಕೂಡ ಇದೆ ಅಂತ ಹೇಳ್ತಾರೆ. ಇದು ಎಲ್ಲಿದ್ಯಪ್ಪ ಅಂತಂದ್ರೆ, ನಮ್ಮ ಮೂಲಾಧಾರದಲ್ಲಿ ಅಗ್ನಿ ರೂಪದಲ್ಲಿ ಜ್ವಲಿಸ್ತಾ ಇದೆಯಂತೆ, ಪ್ರಜ್ವಲನೆ ಆಗ್ತಾ ಇದೆಯಂತೆ. ಯಾವಾಗ ನಾವು ಸಾಧನೆ ಮೂಲಕ, ಅಂದ್ರೆ ಸಾಧಕ ಈ ಚಕ್ರದ ಮೂಲಕ ಪ್ರಚೋದನೆ ಮಾಡ್ಕೊಂಡು ಆ ಪರಮಾತ್ಮನನ್ನ ಕಾಣೋದಕ್ಕೆ ಹೊರಡ್ತಾನೆ. ಚಕ್ರದ ಮೂಲಕ, ಸಾಧನೆ ಮೂಲಕ ಯಾವಾಗ ಅವನಿಗೆ ಜ್ಞಾನ ಅನ್ನೋದು ಹುಟ್ಟುತ್ತೋ, ಈ ಜೀವನ ನಾನು ಅರಿಬೇಕು, ಈ ಜನ್ಮ ಅಂದ್ರೆ ಏನು ಅನ್ನೋದನ್ನ ನಾ ತಿಳಿಬೇಕು ಅನ್ನೋ ಒಂದು ಜ್ಞಾನ ಹುಟ್ಟಿದಾಗ ಏನಾಗತ್ತೆ, ಇವನು ಸಾಧನೆ ಕಡೆಗೆ ತೊಡಗ್ತಾನೆ. ಆ ಸಾಧನೆ ಮೂಲಕ ಅವನು ತೊಡಕೊಂಡಾಗ ಇದು ಮೂಲಾಧಾರ ಚಕ್ರದಲ್ಲಿ ಇರುತ್ತಂತೆ ಈ ಪಾಶುಪತಾಸ್ತ್ರಾಗ್ನಿ ಅನ್ನೋದು. ಯಾವಾಗ ಇವನ್ ಸಾಧನೆ ಮಾಡಕ್ ಪ್ರಾರಂಭ ಮಾಡ್ತಾನೋ, ಆ ಅಗ್ನಿ ಪ್ರಜ್ವಲನೆಗೊಂಡು ಏನಾಗತ್ತೆ, ಆ ಅಜ್ಞಾನದ ಶಕ್ತಿಗಳನ್ನ ನಾವು ಮುಂದಕ್ಕೆ ಹೋಗಕ್ ಬಿಡಲ್ಲ. ನಾವು ಮೇಲೆ ಹೋಗ್ಬೇಕು, ನಾವು ಆ ಪರಮಾತ್ಮನನ್ನು ಹೊಂದಬೇಕು ಅಂದಾಗ ದುಷ್ಟ ಶಕ್ತಿಗಳೆಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ದುಷ್ಟ ಶಕ್ತಿಗಳೆಲ್ಲ ಬಂದು ನಮ್ಮನ್ನ ಆವರಿಸುತ್ತೆ, ನಮ್ಮನ್ನ ಕೆಳಮುಖವಾಗಿ ಮಾಡಕ್ ಹತ್ತತ್ತೆ. ಆಗ ಈ ಪ್ರಜ್ವಲನೆಗೊಂಡಂತ ಈ ಜ್ವಾಲೆ ಏನ್ ಮಾಡುತ್ತೆ, ಆ ಅಜ್ಞಾನದ ಶಕ್ತಿಗಳನ್ನ ನಿಗ್ರಹಿಸುತ್ತಂತೆ. ಆ ತತ್ವದ್ದಾಗಿದೆ ಈ ನಮ್ಮಲ್ಲಿರ್ತಕ್ಕಂಥ ಪಾಶುಪತಾಸ್ತ್ರಾಗ್ನಿ. ಈ ಕಾಮೇಶ್ವರಾಸ್ತ್ರ ಅಂತಂದ್ರೆ ಏನ್ ಹೇಳ್ತೀವಿ ಅಂತಂದ್ರೆ, ಈ ಕಾಮೇಶ್ವರಾಸ್ತ್ರ ಅಂದ್ರೆ ಈ ಮನ್ಮಥನನ್ನ ದಹಿಸಿದ ಈಶ್ವರನ ಪಾಲನೇತ್ರಕ್ಕೆ ಈ ಕಾಮೇಶ್ವರಾಸ್ತ್ರ ಅಂತ. ಆ ಪಾಲನೇತ್ರಾಗ್ನಿ ಎಲ್ಲಿದೆ ನಮ್ಮಲ್ಲಿ ಅಂದ್ರೆ, ಅಂತ ಪಾಲನೇತ್ರಾಗ್ನಿ ನಮ್ಮಲ್ಲಿ ಎಲ್ಲಿದೆ ಅಂತ ಅಂದ್ರೆ, ಅದು ಜ್ಞಾನಾಗ್ನಿ ನೇತ್ರವಾಗಿದೆ. ನಮ್ಮಲ್ಲಿ ಕೂಡ ಈ ಆಜ್ಞಾ ಚಕ್ರದಲ್ಲಿ ಈ ಪಾಲನೇತ್ರ ಅನ್ನೋದು ಇದೆ. ಆ ನೇತ್ರವನ್ನ ನಾವು ಕೂಡ ಸಾಧನೆಯ ಮೂಲಕ ಅದನ್ನ ಪ್ರಜ್ವಲನೆ ಮಾಡಬಹುದು. ಆ ಜ್ಞಾನವನ್ನ ನಾವು ಪ್ರಜ್ವಲಿಸ್ಕೋಬಹುದು ಸಾಧನೆ ಮೂಲಕ ಅಂತ ಹೇಳ್ತಾರೆ. ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ. ನಾವು ಈ ಶೂನ್ಯ ಅಂತ ಹೇಳ್ತೀವಿ, ಶೂನ್ಯ ಪಟ್ಟಣ ಎಲ್ಲ ನಾಶ ಆಯ್ತು. ಶೂನ್ಯ ಅಂತಂದ್ರೆ ಏನು? ಅಲ್ಲಿ ಏನು ಇರಲ್ಲ, ಏನು ಇಲ್ದೇ ಇರೋದೇ, ಏನು ಇಲ್ದೇ ಇರೋದಕ್ಕೆ ನಾವು ಶೂನ್ಯ ಅಂತ ಕರಿತೀವಿ. ಆದ್ರೂ ನಾವು ಅಲ್ಲಿ ಏನ್ ಅನ್ಕೋತೀವಿ, ಶೂನ್ಯ ಪಟ್ಟಣ ಅಂದ್ರೆ ಓ ಅದೊಂದ್ ಪಟ್ಟಣ, ಅಲ್ಲೇನೋ ಇದೆ, ಅಲ್ಲಿ ಎಲ್ಲ ಇದೆ ಅಂತ ನಾವ್ ಅನ್ಕೊಂತೀವಿ. ಆದ್ರೆ ಅಲ್ಲಿ ಏನು ಇಲ್ಲ, ಅಲ್ಲಿ ಏನು ನಡೀತಾನೂ ಇರಲ್ಲ. ಅದ್ ಸುಮ್ನೆ ನಮ್ಮ ಒಂದು ತಪ್ಪು ಕಲ್ಪನೆ ಮಾತ್ರ. ಆ ತಪ್ಪು ಕಲ್ಪನೆ, ಅಲ್ಲಿ ಶೂನ್ಯ ಪಟ್ಟಣ ಇದೆ, ಅಲ್ಲೇನೋ ನಡೀತಾ ಇದೆ. ಈಗ ನಮ್ ಶರೀರನೂ ಅಷ್ಟೇ. ಇದು ಈ ನಾವೇನು ಈ ಪ್ರಪಂಚ ಅನ್ನೋದಿದೆ, ಈ ಪ್ರಪಂಚದಲ್ಲಿ ನಾವಿದೀವಿ, ನಾವು ಜೀವನನ ಮಾಡ್ತಾ ಇದೀವಿ. ಓ ನಾವ್ ಎಷ್ಟ್ ಚೆನ್ನಾಗಿದ್ದೀವಿ, ನಮ್ ಮಕ್ಳಿದಾರೆ, ನಮ್ ಮರಿ ಮಕ್ಳಾಗ್ತಾರೆ, ನಮ್ ಮೊಮ್ಮಕ್ಳಿದಾರೆ ಅಂತ ಎಲ್ಲ ಇದು ಕಲ್ಪನೆ ಮಾತ್ರ.
ಆದ್ರೆ ಇದು ಕೂಡ ನಿಜವಾದ್ದಲ್ಲ. ಎಲ್ಲನೂ ಬಿಟ್ಟು ನಾವು ಹೋಗ್ಲೇಬೇಕು ಒಂದ್ ಕಡೆಗೆ ಒಂದ್ ದಿವ್ಸ. ಇದು ನಮ್ಮ ಕಲ್ಪನೆ ಅಷ್ಟೇ. ಆ ಶೂನ್ಯ ಪಟ್ಟಣ ತರನೇ ಇದು ಕೂಡ ಒಂದು ಶೂನ್ಯ ಪಟ್ಟಣ ಅಂತ ನಾವು ತಿಳ್ಕೋಬೇಕಾಗತ್ತೆ. ಅದಿಲ್ದಿರ ಸುಮ್ನೆ ನಾವು ಇದನ್ನೇ ಒಂದು ನಿಜವಾದದ್ದು ಅಂತ ನಾವು ಕಲ್ಪನೆ ಮಾಡ್ಕೊಂಡಾಗ ನಾವೇನ್ ಮಾಡ್ತೀವಿ, ಅಸಂತೋಷದಲ್ಲಿ ಮುಳ್ತೀವಿ. ನಮ್ಗೆ ನೆಮ್ಮದಿ ಅನ್ನೋದು ಇಲ್ದಿರ ಆಗತ್ತೆ. ಆ ನೆಮ್ಮದಿಯನ್ನ ನಾವು ಹೊಂದಬೇಕಾದ್ರೆ, ಆ ಶಾಂತತೆನ ನಾವು ಹೊಂದಬೇಕಾದ್ರೆ ಮನಸ್ಸಿನಲ್ಲಿ ನಾವ್ ಇಲ್ಲಿದೀವಿ, ಹೌದು, ಈ ರೀತಿಯ ಒಂದು ಜೀವನವನ್ನ ನಾವು ಅನುಭವಿಸಿ ಮತ್ತೆ ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ ಅನ್ನೋದನ್ನ ನಾವು ಅದನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕು. ಮುಂದಿನ ನಮ್ಮ ಒಂದು ಜೀವನವನ್ನ ನಾವು ಈಗ್ಲೇ ತಿಳ್ಕೊಂಡಿರ್ಬೇಕು. ಇಲ್ಲಿ ಯಾವುದು ಸತ್ಯ ಅಲ್ಲ, ಸತ್ಯವಾಗಿರೋದು ಯಾವುದು? ಆ ಪರಮಾತ್ಮ ಒಬ್ನೇ, ಅವನೇ ಏಕಮೇವ ಪರಮೇಶ್ವರ ಅಂತ ಹೇಳ್ತಾರೆ. ಆ ಪರಮಾತ್ಮ ಒಬ್ಬನೇ ಇಲ್ಲಿ ಸತ್ಯವಾಗಿರ್ತಾನೆ. ಈ ಜಗತ್ತು ಅನ್ನೋದು ಮಿಥ್ಯ. ಇದು ಆ ಪರಮಾತ್ಮನ ಸ್ವರೂಪ ಅಷ್ಟೇ. ನಾವಿಲ್ಲಿದ್ದೀವಿ ಅಷ್ಟೇ, ಆ ಸ್ವರೂಪದಲ್ಲಿ ನಾವಿದ್ದೀವಿ. ಮತ್ತೆ ನಾವು ಆ ಪರಮಾತ್ಮನ ಬಳಿಗೆ ಹೋಗ್ತೀವಿ ಅನ್ನೋದನ್ನ ನಾವೆಲ್ಲರೂ ತಿಳ್ಕೋಬೇಕಾಗತ್ತೆ. ಈ ಕಾಮೇಶ್ವರಾಸ್ತ್ರ ಅನ್ನೋದು ಷೋಡಶ ಮಂತ್ರಗಳಿಂದ ಕೂಡಿದೆಯಂತೆ. ಇದು ಒಂದು ಬ್ರಹ್ಮ ವಿದ್ಯೆ. ಈ ಕಾಮೇಶ್ವರಾಸ್ತ್ರ ಅನ್ನೋದು ಕೂಡ ಒಂದು ಬ್ರಹ್ಮ ವಿದ್ಯೆ. ಬ್ರಹ್ಮ, ಇಂದ್ರ, ಮಹೇಂದ್ರ ಎಲ್ರು ಕೂಡ ಈ ಬಂಡಾಸುರನ ವಧೆ ಯಾವಾಗಾಯ್ತೋ, ಈ ಎಲ್ರು ಮಹೇಂದ್ರಾದಿ, ಬ್ರಹ್ಮೋಪೇಂದ್ರ ಮಹೇಂದ್ರಾದಿ, ಬ್ರಹ್ಮ, ಇಂದ್ರ, ಮಹೇಂದ್ರ ಎಲ್ರು ಕೂಡ ಈ ಬಂಡಾಸುರನ ವಧೆ ಆದ ತಕ್ಷಣ ಮಾತೆನ ಹೊಗಳ್ತಾ ಹೋಗ್ತಾರೆ. ಅವಳಿಗೆ ಹಾಡಿ ಹೊಗಳಿ ಅವಳಿಗೆ ವಿಜಯೋತ್ಸವವನ್ನ ಆಚರಣೆ ಮಾಡ್ತಾ ಹೋಗ್ತಾರೆ. ಆದ್ರಿಂದ ಇದು ಮಾತೆನ ಇಲ್ಲಿ ಆ ಬಂಡಾಸುರನ ನಂತರ ಮಾತೆನ ಹೊಗಳ್ತಾ ಹೋಗ್ತಾರೆ. ಇದರಲ್ಲಿ ನಾವು ಎರಡು ವಿದ್ಯೆಗಳನ್ನ ನೋಡ್ತೀವಿ, ಹರನೇತ್ರಾಗ್ನಿ ವಿದ್ಯೆ ಮತ್ತು ಕಾಮ ಸಂಜೀವಿನಿ ವಿದ್ಯೆ ಅಂತ ಅಂದ್ಬಿಟ್ಟು ಎರಡು ವಿದ್ಯೆಗಳನ್ನ ನಾವು ಇಲ್ಲಿ ಈ ನಾಮದಲ್ಲಿ ನೋಡಿದ್ವಿ. ಇದುವರೆಗೂ ನಾವು ಏನ್ ತಿಳ್ಕೊಂಡ್ವಪ್ಪ ಈ ನಾಮಗಳಿಂದ ಅಂತಂದ್ರೆ, ಆ ಮಂತ್ರ ವೈಭವವನ್ನ ನೋಡಿದ್ವಿ, ಲೀಲಾ ವೈಭವವನ್ನ ನೋಡಿದ್ವಿ, ಯುದ್ಧ ವೈಭವವನ್ನ, ಇದ್ರಲ್ಲಿ ಎಲ್ಲವನ್ನು ನಾವು ನೋಡ್ತಾ ಬಂದ್ವಿ. ಇಲ್ಲಿಗೆ ಒಂದು ಅಂತ ಮುಗಿತಾ ಬಂತು. ಒಂದು ಭಾಗ ಇಲ್ಲಿ ಯುದ್ಧ ವೈಭವದ ಒಂದು ಭಾಗ ಇಲ್ಲಿಗೆ ಮುಗಿತಾ ಇದೆ. ಇನ್ನು 34ನೇ ನಾಮ ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಶ್ರೀಮದ್ ಭಾಗವ ಕೋಟೈಕ ಸ್ವರೂಪ ಮುಖ ಪಂಕಜ. ನಾನು ಈಗ ಹೇಳ್ದೆ, ಈ ನಾಮದಲ್ಲಿ ಎರಡು ವಿದ್ಯೆಗಳಿದೆ, ಹರನೇತ್ರಾಗ್ನಿ ವಿದ್ಯೆ, ಕಾಮದಹನ ವಿದ್ಯೆ ಅಂತ ಅಂದ್ಬಿಟ್ಟು ಎರಡು ವಿದ್ಯೆನ ನಾವ್ ಇದ್ರಲ್ಲಿ ನೋಡ್ತೀವಿ ಅನ್ಬಿಟ್ಟು ಈ ನಾಮದಲ್ಲಿ. ಈ ಏನಿದು ಅಂತಂದ್ರೆ, ಈ ಕಾಮದಹನ ವಿದ್ಯೆ ಏನಪ್ಪಾ ಅಂತಂದ್ರೆ, ಅಧರ್ಮಬದ್ಧವಾದಂತ ಕಾಮವನ್ನ ತೊಲಗಿಸಿ ಲೋಕ ನಿರ್ವಹಣೆಗಾಗಿ ಧರ್ಮಬದ್ಧವಾದ ಒಂದು ಕಾಮ ಏನಿದೆ ಅದನ್ನ ತಿಳಿಸದೆ ಈ ಕಾಮದಹನ ವಿದ್ಯೆ ಅಂತ ಹೇಳ್ತಾರೆ. ಈ ಕಾಮದಹನ ವಿದ್ಯೆಯಲ್ಲಿ ಏನಿದ್ಯಪ್ಪ ಅಂತಂದ್ರೆ, ನಾವ್ ಈಗ ಹೇಳಿದ್ವಲ್ಲ, ಈ ಲೋಕ ಇದು ಶಾಶ್ವತ ಅಲ್ಲದೆ ಇರತಕ್ಕಂಥದ್ದು. ಈ ಲೋಕ ತತ್ಕಾಲಿಕವಾದ್ರಿಂದ ಇದೇ ನಾವು ಗಮನದಲ್ಲಿ ಇಟ್ಕೊಂಡಿರ ಆ ಪರಮಾತ್ಮನನ್ನ ನಾವು ಸದಾಕಾಲ ಧ್ಯಾನ ಮಾಡ್ತಾ ಇರ್ಬೇಕು ಅನ್ನೋದನ್ನ ನಾವು ತಿಳ್ಕೊತಾ ಹೋಗ್ಬೇಕು. ಆ ರೀತಿಯ ಆ ಬ್ರಹ್ಮನನ್ನ ನಾವು ತಿಳ್ಕೋಬೇಕು. ಅವನ ಆ ತಪನ, ಆ ಬ್ರಹ್ಮನನ್ನ ತಿಳ್ಕೋಬೇಕು ಅನ್ನೋ ತಪನ ನಮಗ್ ಸಿದ್ಧಿಸ್ಬೇಕು ಅಂತ ಅಂದಾಗ, ಅದಕ್ಕೆ ಏನೆಲ್ಲ ಮಾಡ್ಬೇಕು, ಆ ತಪನ ನಮ್ಗೆ ಸಿದ್ಧಿಸ್ಬೇಕಾದ್ರೆ ಯಾವ ರೀತಿ ನಾವು ಯಾವ ಮಾರ್ಗವನ್ನ ಹುಡುಕ್ಬೇಕು ಅನ್ನೋ ವಿಚಾರಗಳೆಲ್ಲ ಈ ವಿದ್ಯೆನಲ್ಲಿ ನಾವು ಕಾಣ್ತೀವಿ. ಯಾವ ವಿದ್ಯೆಯಲ್ಲಿ? ಈ ಕಾಮದಹನ ವಿದ್ಯೆ ಮತ್ತು ಹರನೇತ್ರಾಗ್ನಿ ವಿದ್ಯೆಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಈ ಕಾಮದಹನ ವಿದ್ಯೆಯೇ ಕಾಮ ಸಂಜೀವಿನಿ ವಿದ್ಯೆ. ಕಾಮ ಸಂಜೀವಿನಿ ವಿದ್ಯೆ ಅಂತಂದ್ರೆ, ಈ ಬಂಡಾಸುರನನ್ನ ಅದನ್ನೇ
ಕಾಮ ಸಂಜೀವಿನಿ ವಿದ್ಯೆ ಅಂತ ಹೇಳ್ತೀವಿ. ಈ ಕಾಮ ಸಂಜೀವಿನಿ ವಿದ್ಯೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಈ ಬಂಡಾಸುರನನ್ನ ಏನ್ ಮಾಡ್ತಾನೆ ಈ ಶಿವ ತನ್ನ ಪಾಲ ನೇತ್ರದಿಂದ ಭಸ್ಮ ಮಾಡಾಕ್ತಾನೆ, ಬೂದಿ ಮಾಡಾಕ್ತಾನೆ. ಆ ಬೂದಿ ಮಾಡ್ದಾಕ ಏನಾಗತ್ತೆ, ಆ ಬೂದಿ ಮಾಡ್ದಾಗ ಏನಾಗತ್ತೆ, ಆ ಬೂದಿಯಿಂದ ಬಂಡಾಸುರ ಅನ್ನೋನ್ ಉಟ್ಕತಾನೆ. ಆ ಮನ್ಮಥ ಅನ್ನೋನ್ನ ಏನ್ ಮಾಡ್ತಾನೆ ಈ ಶಿವ ಪಾಲ ನೇತ್ರದಿಂದ ಸಂಹಾರ ಮಾಡಿ ಬೂದಿ ಮಾಡ್ತಾನೆ. ಆ ಬೂದಿ ಏನಾಗತ್ತೆ ಅಲ್ಲಿ ಇದ್ದು ತಿರ್ಗಾ ಅದು ಬಂಡಾಸುರನ ರೂಪವನ್ನ ತಾಳತ್ತೆ. ಆ ಬಂಡಾಸುರನ್ನ ಈಗೇನ್ ಮಾಡ್ತಾಳೆ, ಮಾತೆ ಸಂಹಾರ ಮಾಡ್ತಾಳೆ. ಆ ಪೂರ್ಣವಾಗಿ ಆ ಮಾತೆ ಬಂಡಾಸುರನ್ನ ಸಂಹಾರ ಮಾಡ್ತಾಳೆ. ಈ ಕಾಮ ಸಂಜೀವಿನಿ ವಿದ್ಯೆ ಏನಪ್ಪಾ ಅಂತಂದ್ರೆ, ಈ ಮನ್ಮಥನ ಪತ್ನಿಯಾಗಿರ್ತಕ್ಕಂಥ ರತಿ ಅನ್ನೋಳು ಇರ್ತಾಳೆ. ಈ ರತಿ ಏನ್ ಮಾಡ್ತಾಳೆ, ಈ ಪಾಲನೇತ್ರದಿಂದ, ಈ ಶಿವನ ಪಾಲನೇತ್ರದಿಂದ ಯಾವಾಗ ತನ್ನ ಗಂಡ ಮನ್ಮಥ ದಹಿಸಿ ಹೋಗ್ತಾ ಇದ್ದಾನೆ ಅನ್ನೋದು ಗೊತ್ತಾಗತ್ತೋ, ಅವ್ನ್ ದಹಿಸ್ತಾ ಇದ್ದಾನೆ, ಸುಟ್ಟೋಗ್ತಾನೆ, ಇನ್ನೊಂದ್ ಸ್ವಲ್ಪದ್ರಲ್ಲಿ ಅವ್ನ್ ನಾಶ ಆಗ್ತಾನೆ ಅನ್ನೋದ್ ಗೊತ್ತಾದಾಗ ಏನ್ ಮಾಡ್ತಾಳೆ ಮಾತೆ, ಈ ರತಿ ದೇವಿ ಮಾತೆ ಹತ್ರ ಹೋಗ್ತಾಳೆ. ಓ, ಇನ್ನು ನನ್ ಗಂಡ ಹೊಟ್ಟೋಗ್ತಾನೆ, ಏನಾರ ಮಾಡಿ ನಾನು ಅವನನ್ನ ಇದ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮಾತೆ ಹತ್ರ ಹೋಗಿ ಅವಳು ಬೇಡ್ಕತಾಳೆ. ಅಮ್ಮ, ನೀನ್ ಎಂತ ಪಾತಿವ್ರತ್ಯ ಅನ್ನೋದು ಎಂದೆಂದಿಗೂ ಅಳಿಸ್ತಂಥದ್ದು ನಿನ್ನ ಹತ್ರ ಇಟ್ಕೊಂಡಿದ್ಯಾ, ಆದ್ರೆ ನನ್ನ ಪಾತಿವ್ರತ್ಯವನ್ನ ಇವತ್ ನೀನ್ ಹಾಳು ಮಾಡ್ತಾ ಇದೀಯಲ್ಲ, ಇದ್ ಸರಿನಾ? ನನ್ನ ಪಾತಿವ್ರತ್ಯನ್ನ ನನಗ್ ಕೊಡು, ಏನಾರ ಮಾಡಿ ನನ್ ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ಕೊತಾಳೆ. ಹಾಗಂದಾಗ ಈ ಪಾರ್ವತಿ ದೇವಿಗೆ ಮಾತೆಗೆ ಕರುಣೆ ಹುಟ್ಟುತ್ತೆ ಅವಳ ಮೇಲೆ. ಓ, ಇಷ್ಟೊಂದು ಬೇಡ್ಕತಾ ಇದ್ದಾಳ, ನನ್ನ ಪಾತಿವ್ರತ್ಯದ ಬಗ್ಗೆನೇ ಇವಳು ಮಾತಾಡ್ತಾ ಇದ್ದಾಳಲ್ಲ, ಆಗ್ಲಿ ಇವಳಿಗೆ ಏನಾರ ಒಂದ್ ಸ್ವಲ್ಪ ಮಾಡ್ಬೇಕು ಅಂತ ಅಂದ್ಬಿಟ್ಟು, ಆಯ್ತು ನಿನ್ನ ಪಾತಿವ್ರತ್ಯವನ್ನ ನಾನು ಉಳಿಸ್ಕೊಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಇಲ್ಲಿ ನೋಡಿದ್ರೆ ಆ ಮನ್ಮಥ ಅನ್ನೋನು ಆ ವೇಳೆಗಾಗ್ಲೇ ದಹಿಸಿ ಹೋಗಿರ್ತಾನೆ, ಸುಟ್ಟು ಬೂದಿ ಆಗ್ಬಿಟ್ಟಿರ್ತಾನೆ. ಇವಾಗ ಹೇಗೆ ಈ ಪಾತಿವ್ರತ್ಯವನ್ನ ಉಳಿಸ್ಕೊಡೋದು ಅಂತ ಅಂದ್ಬಿಟ್ಟು ಮಾತೆ ಅದಕ್ಕೆ ಒಂದು, ಅಂದ್ರೆ ಇದು ಮೊದಲನೇ ದೇವತೆಗಳ ಒಂದು ನಿರ್ಧಾರ ಆಗಿರುತ್ತೆ. ಮೊದ್ಲೇ ಒಂದ್ ದೇವತೆ ಅವನ್ ಸುಡ್ಬೇಕು, ಅದ್ ಹೀಗಾಗ್ಬೇಕು ಅಂತ ಅಂದ್ಬಿಟ್ಟು ಆವಾಗ ಏನ್ ಮಾಡ್ತಾಳೆ ಅವಳು, ಆ ರತಿ ದೇವಿಗೆ ಯಾವ ರೀತಿ ಭರವಸೆಯನ್ನ ಕೊಡ್ತಾಳೋ ಆ ರೀತಿ ನಾನ್ ನಿನ್ ಗಂಡನ್ನ ಉಳಿಸ್ಕೊಡ್ತೀನಿ ಅಂತ ಹೇಳ್ತಾಳೆ. ಯಾವ ರೀತಿ ಉಳಿಸ್ತಾಳಪ್ಪ ಅಂತಂದ್ರೆ, ಆ ಮನ್ಮಥನ್ಗೆ ಶಾಂಭವ ದೇಹ ಅನ್ನೋ ಒಂದು ದೇಹವನ್ನ ಕೊಡ್ತಾಳೆ. ಏನು ಆ ಶಾಂಭವ ದೇಹ ಅಂತಂದ್ರೆ, ಆ ಶಾಂಭವ ದೇಹ ಅಂತಂದ್ರೆ ಅವರು ಆ ದೇಹದಿಂದ ಶಿವಶಕ್ತಿ ಏನಿರ್ತಾರೆ ಅವ್ರಿಬ್ರನ್ನ ಒಂದಾಗಿ ಕಾಣೋ ಅಂತ ಒಂದು ಶಕ್ತಿನೇ ಆ ಶಾಂಭವ ದೇಹ ಅನ್ನೋದಾಗಿರುತ್ತೆ. ಆ ಶಾಂಭವ ದೇಹ ಆ ಮನ್ಮಥನ್ಗೆ ಸಿಕ್ಕತ್ತೆ. ಆ ದೇಹ ಮನ್ಮಥನಿಗೆ ಸಿಕ್ತು, ಸಿಕ್ಕಿದ್ರೆ ಅದು ನಿಜವಾದ ಮನ್ಮಥನ ದೇಹ ಅಲ್ಲ. ಅದು ಯಾರಿಗೂ ಕಾಣ್ತಾ ಇಲ್ಲ. ಆ ದೇಹ ಅನ್ನೋದು, ಆ ಶಾಂಭವ ದೇಹ ಅನ್ನೋದು ಯಾರಿಗೂ ಕಾಣ್ತಾ ಇಲ್ಲ, ಮನ್ಮಥನ್ ದೇಹ ಅಲ್ಲ. ಅದು ಮಾತೆ ಶಿವ ಪಾರ್ವತಿಯರನ್ನ ಒಂದಾಗಿ ಕಾಣೋ ಅಂತ ದೇಹನ ಶಾಂಭವ ದೇಹ ಅಂತ ಕೊಟ್ಲು. ಅದು ಯಾರಿಗೂ ಕಾಣ್ತಾ ಇಲ್ಲ, ಆ ರತಿ ದೇವಿಗೆ ಮಾತ್ರ ಆ ದೇಹ ಕಾಣುತ್ತೆ. ಆ ದೇಹ ಏನಾಗಿದೆ, ಆ ಶಾಂಭವ ದೇಹ, ಆ ಮೊದಲಿಗೆ ಏನಿತ್ತು ಅವನಲ್ಲಿ, ನಾನು ಅನ್ನೋ ಒಂದು ಅಹಂಕಾರ ಆ ದೇಹದಲ್ಲಿ ತುಂಬಿತ್ತು. ಆ ನಾನು ಅನ್ನೋ ಅಹಂಭಾವ ಏನಾಯ್ತು, ಆ ಜ್ಞಾನಾಗ್ನಿಯಲ್ಲಿ ದಹಿಸಿ ಹೋಯ್ತು, ಬೂದಿ ಆಗೋಯ್ತು. ಆ ಜ್ಞಾನಾಗ್ನಿಯಲ್ಲಿ ಯಾವಾಗ ಬೂದಿ ಆಯ್ತೋ, ಆ ದೇಹ ಅನ್ನೋದು ನಾನು ಅನ್ನೋದು ಹೋಯ್ತು, ಅವಾಗ ಅದು ಆ ಶಾಂಭವ ದೇಹ ಅನ್ನೋದು ಅವನಿಗೆ ಬಂತು. ಇದನ್ನೇ ನಾವು ಸಂಜೀವಿನಿ ವಿದ್ಯೆ ಅಂತ ಕರಿತೀವಿ. ಈ ವಿದ್ಯೆಯನ್ನ ಸಂಜೀವಿನಿ ವಿದ್ಯೆ. ಈ ಶಾಂಭವ ಶರೀರದಿಂದ, ಏನು ಈ ಶರೀರ ಇದೆ, ಈ ಶರೀರದಿಂದ ಅಮೃತ ಕೋಶಕ್ಕೆ ಹೋಗಿ ಅಮೃತ ಕೋಶಕ್ಕೆ ಹೋಗಿ ಅಲ್ಲಿ ಆ ಪರಮಾತ್ಮನನ್ನ ಹೊಂದಿ ಆ ಬ್ರಹ್ಮೈಕ್ಯತೆಯನ್ನ ಪಡಿಬಹುದು ಅಂತ ಹೇಳ್ತಾರೆ. ಅಂದ್ರೆ
ದೇಹಾತ್ಮದ ಭಾವದ ಭ್ರಾಂತಿನ ನಾವು ತೊಲಗಿಸ್ಕೊಂಡು ಪರಮಾತ್ಮಲ್ಲಿ ಐಕ್ಯ ಹೊಂದಿದೆ ಕಾಮ ಸಂಜೀವಿನಿ ವಿದ್ಯೆ ಅಂತ ಅನ್ಬಿಟ್ಟು ಆಗಿದೆ. ಇಲ್ಲಿಗೆ ಇವತ್ತಿನ ಈ ತರಗತಿನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಶೀಲಾಜಿ. ಧನ್ಯವಾದ. ತುಂಬಾ ಚೆನ್ನಾಗಿ ಹೇಳಿದಿರ. ಒಂದೊಂದು ನೀವು ವಿವರಿಸುವ ಒಂದೊಂದು ಪದದಲ್ಲೂ ಸಹ ಹೇಗೆ ಜ್ಞಾನ ತುಂಬಿದೆ ಅನ್ನೋದು ತುಂಬಾ ಬಹಳ ಮನದಟ್ಟಾಗೋ ತರ ಹೇಳಿದಿರ. ಬಹಳ ಸಂತೋಷ. ತುಂಬಾ ಸಂತೋಷ ಆಯ್ತು. ಮತ್ತೆ ಯಾರಾದ್ರೂ ಹೇಳೋದಿದ್ರೆ ಅವ್ರು ಹೇಳಿ. ನಾನ್ ಮಾತಾಡಕ್ ಶುರು ಮಾಡ್ಬಿಟ್ರೆ ಅವ್ರಿಗೆಲ್ಲ ಅವಕಾಶ ಸಿಗಲ್ಲ. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದ ಮೇಡಮ್. ಧನ್ಯವಾದ. ಅವರು ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂತ ಇವಾಗ ಹೇಳಿದ್ರು. ಅದು ಏನ್ ಚೆನ್ನಾಗಿತ್ತು, ಅದ್ರಲ್ಲಿ ನೀವೇನ್ ಅರ್ಥ ಮಾಡ್ಕೊಂಡ್ರಿ, ನಿಮ್ಮ ಜೀವನಕ್ಕೆ ನೀವೇನ್ ಅಳವಡಿಸ್ಕೊಂಡ್ರಿ, ಅದನ್ನ ಹೇಳಿದ್ರೆ ಯಾವಾಗ್ಲೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಅಂತಂದ್ರೆ ಅರ್ಥ ಆಗಿದೆ ಅಂತ ಅರ್ಥ ಆಗುವಂಗೆ ಹೇಳಿದ್ರಲ್ಲ, ಅದಕ್ಕೆ ಹೇಳಿದ್ದಾರೆ. ನಾವು ಇನ್ನೊಂದ್ಸಲ ಮನೇಲಿ ಕುತ್ಕೊಂಡು ಮನನ ಮಾಡ್ಕೋಬೇಕು. ತಲೆಯಲ್ಲಿ ಇನ್ನೊಂದ್ಸಲ ಚಿಂತನೆ ಮಾಡಿದ್ರೆ ಪೂರಾ ಇದಾಗುತ್ತೆ ನಮ್ಗೆ. ಅಷ್ಟೇ ನೆನಪಲ್ಲಿ ನಮ್ಮ ದಶ ಬೆರಳುಗಳ ದಶಾವತಾರಗಳು ಯಾವ ರೀತಿ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ತುಂಬಾ ಧನ್ಯವಾದಗಳು. ತುಂಬಾ ಸಂತೋಷ. ದಶಾವತಾರ ಹೇಗಾಯ್ತು, ಯಾಕಾಯ್ತು, ಎಲ್ಲಾನು ವಿವರಣೆ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ವಿವರಣೆ ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹೌದು. ಈ ಕಲಿಯುಗಕ್ಕೆ ಅದೆಲ್ಲಾನು ಅಳವಡಿಸುತ್ತೆ. ಈ ಕಲಿಯುಗದಲ್ಲಿ ಎಲ್ಲ ಅವತಾರಗಳನ್ನು ನಡೀತಾ ಇದೆ. ಆದ್ರೆ ಭಗವಂತ ತಗೊಂಡ್ ಬಂದಿಲ್ಲ ಅವತಾರನ. ರಾಕ್ಷಸರ ಅವತಾರಗಳಂತೂ ಬೇಕಾದಷ್ಟು ನಡೀತಾನೆ ಇದೆ ಕಲಿಯುಗದಲ್ಲಿ. ಅದನ್ನ ಹೋಗ್ಲಾಡ್ಸಕ್ಕೆ ನಾವು ಏನ್ ಮಾಡಬಹುದು, ನಮ್ಮಿಂದ ನಮ್ಮ ದೇಶಕ್ಕಾಗಿ ನಮ್ಮ ಸಮಾಜಕ್ಕಾಗಿ ನಾವೇನ್ ಕೊಡಬಹುದು, ನಾವು ಹೇಗೆ ಇದನ್ನ ಅಳವಡಿಸ್ಕೊಂಡು ಹೋಗ್ಬಹುದು ಅಂತ ನಾವು ಅದನ್ನ ನಮ್ಮೊಳಗಡೆ ನಾವು ಹೋಗಿ, ಈ ಗೂಢಾರ್ಥ ಅನ್ನೋದು ಅದೇನೆ. ಅಲ್ಲಿ ದೇವಿಯಾಗಿ ಅವಳು ಸಂಹಾರ ಮಾಡಿದ್ಲು ಯಾರನ್ನ, ರಾಕ್ಷಸರನ್ನ. ನಾವು ಆ ದೇವಿ ಆಗಿ ಅಂದ್ರೆ ದೇವಿ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಮ್ಮೊಳಗಡೆ ಅವಳು ಅಡಗಿದಾಳೆ. ನಾವೇನ್ ಮಾಡಬಹುದು? ಆ ರಾಕ್ಷಸತ್ವ ಅನ್ನೋದು ಇವಾಗ್ಲೂ ಇದೆ, ನಮ್ಮಲ್ಲೂ ಇದೆ. ತುಂಬಾ ರಾಕ್ಷಸತ್ವ ಇರೋದು ನೋಡ್ತಾನೆ ಇದ್ದೀವಿ. ಎಲ್ಲಾನು ನಮ್ಮೊಳಗಡೆ ಇರೋದನ್ನ ನಾವು ಹೋಗಿಸ್ಕೊಳಕ್ ನಾವು ಪ್ರಯತ್ನ ಪಡ್ತೀವಿ. ಹೌದಾ? ಫಸ್ಟ್ ನಾವು ಪ್ರಯತ್ನ ಪಟ್ಟು ನಮ್ಮೊಳಗಡೆ ಇರೋ ರಾಕ್ಷಸತ್ವನ್ನ ಹೋಗಿಸಿ ನಾವು ಬೇರೆಯವ್ರಿಗೂ ಅದನ್ನ ಹೇಗೆ ಉಪಯೋಗ ಆಗೋ ತರ ನಾವು ಮಾಡ್ಬೋದು ಅನ್ನೋದೇ ನಮ್ಮ ಜೀವನದ ಉದ್ದೇಶ. ನಾವು ನಮ್ಮ ಪಾಪ ಕರ್ಮ ಕಳಿಯಕ್ ಬಂದಿದ್ವಿ. ಅದೆಲ್ಲ ಕಳಿಬೇಕು ಅಂತಂದ್ರೆ ನಾವು ಮಾಡ್ಬೇಕಾಗಿರೋದು ಕಾರ್ಯನೂ ಇದೆ. ನಮ್ದು ಮಾತ್ರ ನಾವು ಕಳ್ಕೊಂಡು ಹೋಗ್ತೀವಿ ಅಲ್ಲ, ಮತ್ತೆ ಇನ್ನೊಬ್ರಿಗೂ ಅದು ಸಹಾಯ ಆಗ್ಬೇಕು. ಆ ರೀತಿ ನಾವು ನಡ್ಕೊಳ್ಳೋದು ಇದೆ. ರಾಕ್ಷಸತ್ವನ ಒಂದು ತೆಗಿಯಕ್ಕೆ ನಮ್ಮಲ್ಲಿ ಆ ಶಕ್ತಿ ನಮ್ಮಲ್ಲೂ ಇದೆ. ದೇವಿಯಲ್ಲಿ ಏನಿದೆ, ದೇವಿ ಏನೇನ್ ಮಾಡಿದ್ಲು ಅದನ್ನ ನಾವು ಇವಾಗ ಕಲಿಯುಗದಲ್ಲಿ ನಾವು ಮಾಡ್ಬೋದು. ಅದನ್ನ ಒಪ್ಕೊಳ್ತೀರಾ ಎಲ್ಲಾರು? ಹೌದು ಮೇಡಮ್, ಮಾಡ್ಬೋದು. ಅದೇ ಇವಾಗ ನಾವು ಇಷ್ಟೊತ್ತು ನಾವು ಕೇಳಿದ್ವಲ್ಲ, ಅದನ್ನೆಲ್ಲ ನಮ್ಮ ಜೀವನ, ನಮ್ಮ ಶರೀರದೊಳಗಡೆನೆ ಅಡಗಿರೋದನ್ನ ನಾವು ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸಿ ನಾವು ನಡ್ಕೊಂಡು ಹೋಗೋದು. ಜೀವನ ಪರ್ಯಂತ ನಡ್ಕೊಂಡು ನಮ್ಮನ್ನ ನೋಡಿ ಇನ್ನೊಬ್ರು ಅದನ್ನ ಆ ನಡಿಗೆಯಲ್ಲಿ ಅವರು ನಡೆದು, ಅದೇ ಗುರು ಮುಖೇನ ಅಂದ್ರೆ ಇವಾಗ ಇವರು ಗುರು ಮುಖೇನ ಬಂದು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಪ್ರತಿನಿತ್ಯ ಅಳವಡಿಸ್ಕೊಂಡು ಹೋಗ್ಬೇಕು. ಅದು ಇಲ್ಲಿ ಇರೋ ಗೂಢಾರ್ಥ. ಆಕ್ಚುಲ್ ಆಗಿ ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅಂತಾನು ಹೇಳಿದ್ರು. ಜಗನ್ಮಿಥ್ಯ ಅಂತಂದ್ರೆ ಏನು ಅಂತ ನಿಮಗ್ ಗೊತ್ತು. ಬ್ರಹ್ಮ ಸತ್ಯ ಅಂದ್ರೆ ಭಗವಂತ ಬ್ರಹ್ಮ, ಅವನೊಬ್ನೇ, ಎಲ್ಲಾನು ಅವನೇ, ಎಲ್ಲ ಅವನೇ ಆಗಿರೋದು, ಪ್ರತಿಯೊಂದು ಅವನೇ ಆಗಿರೋದು, ಅವನೇ ಸೃಷ್ಟಿ ಮಾಡೋದು. ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಹೇಳಿದ್ರೆ ನಾವು ಪ್ರತಿ ಕ್ಷಣ ಮಾತಿನಿಂದ ನಾವು ಸೃಷ್ಟಿ ಮಾಡ್ತಾ ಇರ್ತೀವಿ. ಅದ್ರಿಂದ ಮಾತಾಡ್ಬೇಕಾದ್ರೆ ನಾವು ತುಂಬಾ ಹುಷಾರಾಗಿ ಒಳ್ಳೆ ಮಾತು ಯಾರ ಹತ್ರ ಆಗ್ಲಿ, ಇಲ್ಲಿ ಕೆಟ್ಟವರು ಒಳ್ಳೆಯವರು ಅದೆಲ್ಲ ಏನು ಇಲ್ಲ.
ಇರೋದು ಒಂದೇ, ಭಗವಂತ. ಅವ್ರವ್ರ ಕರ್ಮಾನುಸಾರ ಬುದ್ಧಿಯಿಂದ ಅವ್ರು ನಡೀತಾ ಇರ್ತಾರೆ ಅಷ್ಟೇ. ಅವ್ರು ಕೆಟ್ಟವರು, ಇವ್ರು ಒಳ್ಳೆಯವರು ಯಾರು ಇಲ್ಲ. ಎಲ್ಲರಲ್ಲೂ ಜ್ಞಾನ ವಿದ್ಯೆ ತುಂಬಿಕೊಂಡಿದೆ. ಅದನ್ನ ಹೊರಗಡೆ ತೆಗಿತಾ ಇದ್ದಾರೆ ಗುರುಮುಖೇನ. ಇವಾಗ ಶೀಲಾಮೂರ್ತಿಯವ್ರು ಹೇಳಿದ್ದು ಅರ್ಥ ನನಗನ್ಸಿದ್ದು. ಅನಾಥ ಚಕ್ರದಲ್ಲಿ ನಮ್ಮ ಒಳಗಡೆ ತುಂಬಿಕೊಂಡಿರೋದು ಅದು. ಅಲ್ಲಿ ಭಾವನೆ ಅಂತ ಹೇಳಿದ್ರಲ್ಲ, ಅದು ಎಲ್ಲಿರುತ್ತೆ? ಅನಾಹತವಾಗಿರುತ್ತೆ ಅಂತ ಹೇಳೋದು. ಅದು ಅನಾಹತ ಅಂದ್ರೆ ಹೃದಯ ಚಕ್ರ, ಅನಾಹತ ಚಕ್ರ. ಅಲ್ಲಿ ತುಂಬಿಕೊಂಡಿರುತ್ತೆ ನಾನು ಅನ್ನೋ ಅಹಂಭಾವ. ನಾನ್ ಮಾಡ್ತಾ ಇದ್ದೀನಿ ಅನ್ನೋದೇ ರಾಕ್ಷಸತ್ವ ಅಲ್ಲಿದ್ದು. ಇಲ್ಲಿ ನಾವು ರಾಕ್ಷಸರು ಮಾತ್ರ ಅಂತ ಅನ್ಕೊಂಡಿದೀವಿ. ದೇವತೆಗಳಿಗೂ ತುಂಬಾ ಅಹಂಕಾರ ಇತ್ತು. ಅದನ್ನ ಹೋಗ್ಸಕ್ಕೆ ರಾಕ್ಷಸರನ್ನ ಸೃಷ್ಟಿ ಮಾಡಿರೋದೇ ಭಗವಂತನೇ. ರಾಕ್ಷಸರನ್ನ ಅವನೇ ಸೃಷ್ಟಿ ಯಾಕೆ ಮಾಡ್ದ ಅಂದ್ರೆ ಭಗವಂತ ಈ ದೇವತೆಗಳಿಗೆ ಬುದ್ಧಿ ಕಲ್ಸ್ಕೊಡಕ್ಕೆ. ಅವರಲ್ಲೂ ತುಂಬಾ ಅಹಂಕಾರ ಇತ್ತು. ಆ ಅಹಂಕಾರ ಹೋಗ್ಸಕ್ಕೆ ರಾಕ್ಷಸರನ್ನ. ಹಾಗೆ ಆವಾಗ ಆ ಯುಗದಲ್ಲಿ ಅವಾಗ ನಡೀತು. ಅದು ಕತೆ ತರ ಅಲ್ಲ, ಇವಾಗ್ಲೂ ಕಲಿಯುಗದಲ್ಲಿ ನಡೀತಾನೆ ಇದೆ ಹಾಗೆ. ಆವಾಗ ನಾವು ನಮ್ಮಲ್ಲಿರೋ ರಾಕ್ಷಸತ್ವ ತೆಗೆದು ಬೇರೆಯವರಲ್ಲಿ ಇರೋದನ್ನು ತೆಗಿಯಕ್ಕೆ ಪ್ರಯತ್ನ ಪಡ್ಬೇಕು. ಆದಷ್ಟು ನಮ್ಮ ಮಾತಿನಿಂದ ಅಷ್ಟೇ, ನಮ್ಮ ಒಳ್ಳೆ ಮಾತಿನಿಂದ, ಅಥವಾ ಮಾತಾಡ್ದೇನು ಮಾಡಬಹುದು. ಸೈಲೆಂಟ್ ಆಗಿದ್ದು ನಾವು ಒಂದೊಂದು ಮನೆ ಒಳಗಡೆನೆ ನಾವು ಸೈಲೆಂಟ್ ಆಗಿದ್ದು ನಾವು ಮಾಡೋದು ಬೇಕಾದಷ್ಟಿದೆ. ಒಂದೊಂದು ಮನೆಯಲ್ಲಿ ಪ್ರತಿಯೊಬ್ರು ಮಾಡ್ಕೊಂಡು ಹೋಗ್ತಾ ಇದ್ರೆ ದೇಶ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗನ್ಸಿದ್ದು. ಓಕೆ, ತುಂಬಾ ಚೆನ್ನಾಗಿದೆ. ಹೇಳಿದ್ದನ್ನ ನಾವು ಒಂದೊಂದು ಅವ್ರು ಹೇಳ್ಬೇಕಾದ್ರೆ ನಮ್ಮ ಅವತಾರ, ನಮ್ಮಲ್ಲಿ ತ್ರಿಗುಣಾತೀತ, ತ್ರಿಗುಣಗಳು, ಸಾತ್ವಿಕ, ರಜಸ್ಸು, ತಮಸ್ ಎಲ್ಲ ಇರೋದು ನಮ್ಮಲ್ಲಿ. ನಮ್ಮಲ್ಲಿ ಅದು ಭಗವಂತ ತ್ರಿಗುಣಾತೀತ. ಅವನ್ ಯಾವ ಗುಣನೂ ಇಲ್ಲ. ಅವನು ಎಲ್ಲಾನು ಅವನ ಅತೀತಾನೆ ಅವನು ಯಾವಾಗ್ಲೂ. ನಮಗೆ ಇವೆಲ್ಲ ನಮಗೋಸ್ಕರ ಅವ್ರು ಹೇಳ್ತಾ ಇರೋದು. ಶಾಂಭವ ದೇಹ ಅಂತೂ ತುಂಬಾ ಚೆನ್ನಾಗಿ ಹೇಳಿದ್ರಿ. ಶಿವಶಕ್ತಿ ಒಂದಾಗಿ ಅದು ಕಾಣೋದು ರತಿಗ್ ಮಾತ್ರ ಕಾಣೋ ತರ ದೇಹನ ಅವಳು ಕೊಡ್ತಾಳೆ. ಇದು ಶಾಂಭವ ದೇಹ ಹೇಗ್ ಬಂತು ಅನ್ನೋದು ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಇವತ್ ನೀವು ಹೇಳಿದಾಗ್ಲೇ ನನಗ್ ಅರ್ಥ ಆಗಿದ್ದು. ಬೇರೆಯವ್ರಿಗೆ ಗೊತ್ತಿತ್ತು ಏನೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ. ಅದೇ ರತಿಗೆ ಮನ್ಮಥನ್ಗೆ ಮತ್ತೆ ಅವಳು ದೇಹ ಕೊಡ್ತಾಳೆ ಏನ್ ಗೊತ್ತಿತ್ತು. ಅದು ಶಾಂಭವ ದೇಹ ಹೇಗಾಯ್ತು ಅನ್ನೋದು ಇವತ್ತೇ ಗೊತ್ತಾಯ್ತು. ಶೀಲಾ ಅವರೇ ತುಂಬಾ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಸಂಜೀವಿನಿ ಶಕ್ತಿ, ಸಂಜೀವಿನಿ ವಿದ್ಯೆ ಅಂದ್ರೆ ಏನು ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅರ್ಥಪೂರ್ಣವಾಗಿತ್ತು. ಏನ್ ಹೇಳಕ್ಕೆ ಅದು ನಾನು ತಿಳಿಸ್ತಾ ಇದ್ದೀನಿ ಮೇಡಮ್. ನನಗ ಅರ್ಥ ಆಗಿರೋ ಮಟ್ಟಿಗೆ ನಾನು ತಿಳಿಸ್ತಾ ಇದ್ದೀನಿ. ಅಲ್ಲಿ ನಿಮ್ಮಲ್ಲಿರೋ ಜ್ಞಾನ ಹೊರಗಡೆ ಬರ್ತಾ ಇದೆ, ನಿಮ್ಮ ಒಳಗಡೆ ಅಡಗಿರೋ ಜ್ಞಾನ. ಹಾಗೆ ನನಗ ಅನ್ಸುತ್ತೆ ಪ್ರತಿಯೊಬ್ಬರಲ್ಲೂ ಅಡಗಿ ಕೂತಿರೋದು ಜ್ಞಾನ ಹೊರಗಡೆ ತೆಗಿಯಕ್ಕೆ ಪ್ರತಿಯೊಬ್ರು ಪ್ರಯತ್ನ ಪಡ್ಬೋದು. ಯಾಕೆಂದ್ರೆ ಇದೆಲ್ಲ ಕೇಳಿದಾಗ ನಮಗ್ ನಾವು ಅಳವಡಿಸ್ಕೊಂಡಾಗ ನಮ್ಮಲ್ಲಿರೋ ಜ್ಞಾನನು ಅದು ಹೊರಗಡೆ ಬರುತ್ತೆ. ಆದ್ರೆ ಆ ಜ್ಞಾನ ಅನ್ನೋದು ಒಳಗಡಗಿರೋದು ಹೊರಗ್ ತೆಗ್ದಾಗ ನಾನು ಅನ್ನೋದು ಅಹಂಕಾರನೂ ಹೋಗುತ್ತೆ. ನಾವು ಒಳಗಡೆಯಿಂದ ಸಾಧನೆ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಹೌದು ಅಲ್ವೋ? ಹೌದು. ಓಕೆ, ಇನ್ಯಾರಾದ್ರೂ ಏನಾದ್ರೂ ಹೇಳೋದಿದ್ರೆ ಹೇಳಿ. ಖಂಡಿತ ಅವ್ರವ್ರ ಅನಿಸಿಕೆಗಳನ್ನ ಇಲ್ಲಿ ಹಂಚ್ಕೊಳ್ಳೋದು ಅಷ್ಟೇ, ಮತ್ತೇನೂ ಇಲ್ಲ. ಯಾರಾದ್ರೂ ಹೇಳ್ತೀರಾ? ಇಲ್ಲ ಅಂದ್ರೆ ನಾವು ಮುಗಿಸ್ಬಹುದು. ಮುಕ್ತಾಯ.